ನಿಮ್ಮಪ್ಪ ಮದುವೆಗೆ 3 ವರ್ಷ ಆಯ್ತು ಕಣೆ ಇವತ್ತಿಗೆ. ಒಂದು ಡೈವೋರ್ಸ್ ಆಗೋ ಕಾಲದಲ್ಲಿ ಇಂಥ ಹುಡುಗಿ ಸಿಕ್ಕಿರೋದು ನನ್ ಪುಣ್ಯ. ಔಟ್ಫಿಟ್ ನಮ್ದೇ ಔಟ್ಫಿಟ್ ಇದು. ನಿಮ್ಗೆ ಇಡೀ ಬೆಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ಮಾಲ್ ಯಾವುದು? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಇವತ್ತಿನ ಬ್ಲಾಗು ನಮ್ಮ ತಮಿಳಲ್ಲಿ ನೋಡಿರ್ತೀರಾ. ಇವತ್ತು ನಮ್ಮ ಅಕ್ಕ ಮತ್ತೆ ಹೋಗು ಬೆಸ್ಟ್ ಹೊಟ್ಟೋಗಿ. ಸೊ ಗೈಸ್ ಇವತ್ತಿನ ಬ್ಲಾಗು ನಮ್ಮ ತಮಿಳಲ್ಲಿ ನೋಡಿರ್ತೀರಾ. ಇವತ್ತು ಅಯ್ಯೋ ಬಡ್ಕೊಂಬಿಡು, ಒಂದು ನಿಮಿಷ ಇರ್ಕೋಷನ್ ದಯವಿಟ್ಟು ಪ್ಲೀಸ್ ಅಮ್ಮಮ್ಮ ಅಲ್ಲಿ ಮಾಡಲಿ ಒಂದು ನಿಮಿಷ. ನಾನು ಹೇಳ್ಬಿಟ್ಟು ಇಂಟ್ರೋ ಕೊಟ್ಬಿಟ್ಟು ಬರ್ತೀನಿ, ಇಂಟ್ರೋ ಕೊಟ್ಟು ಬರ್ತೀನಿ, ಓಕೆನಾ? ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ನೋಡಿದ್ದೀರಾ. ಇವತ್ತು ನಮ್ಮ ಅಕ್ಕ ಮತ್ತು ಬಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ. 3 ಇಯರ್ಸ್ ಆಗಿದ್ದವ್ರು ಮದುವೆ ಆಗಿ, ನೋಡಿ ಖುಷಿ ಅವಳಿಗೆ 3 ಇಯರ್ಸ್ ಆಗಿದ್ದವ್ರು ಮದುವೆ ಆಗಿ. ಸೊ ಅದಕ್ಕೇ ನಮ್ಮ ಬಾವ ಕರೆದಿದ್ದಾರೆ, ಟ್ರೀಟ್ ಕೊಡ್ತೀನಿ ಬನ್ನಿ ಅಂತ. ಸೊ ಹೋಗಿ ಅವರಿಗೆ ಕೇಕೆಲ್ಲ ಕಟ್ ಮಾಡಿಸಿ ಹೋಗಿ ಅವರ ಹತ್ರ ಮಾತಾಡಿಸ್ಕೊಂಡು ಅವ್ರಿಗೆ ವಿಶ್ ಮಾಡಿ ಬರುವ. ನೀವು ಬನ್ನಿ ಅವ್ರ ಜೊತೆಗೆ, ನೀವು ಕೂಡ ವಿಶ್ ಮಾಡಿ ಅವ್ರಿಗೆ. ಬನ್ನಿ ಹೋಗುವ. ಕುಶಾನಿ ಈಶಾನ ರೆಡಿ ಆಗೋಳೆ. ನಿಮ್ಮಪ್ಪ ಮದುವೆಗೆ 3 ವರ್ಷ ಆಯ್ತು ಕಣೆ ಇವತ್ತಿಗೆ. ನಿಮ್ಮಪ್ಪ ಮದುವೆಗೆ 3 ವರ್ಷ ಆಯಿತು. ಖುಷಿ ಆಗ್ತಿಲ್ಲ ನಿನಗೆ? ಇವಳಿಗೆ 2 ವರ್ಷ, ಅವರಪ್ಪ ಮದುವೆಗೆ 3 ವರ್ಷ. ಹಾಯ್ ಮದರ್ ಇಂಡಿಯಾ. ನಮಸ್ತೆ ಮದರ್ ಇಂಡಿಯಾ. ಇವತ್ತು ನಿಮ್ಮ ಮಾತಾಡು, ತಗೋ ಫೋನ್ ತೊಗೊಂಡು ಹೊರಟು, ಫೋನ್ ತೊಗೊಂಡು ಹೋಗಿ ಅವಳು ಮಾತಾಡ್ಕೊ, ತಗೊಳ್ಕೊ ಫೋನ್. ಹೋಗು ಮಾತಾಡ್ಕೊಂಡಿರು, ಮಾತಾಡು ಹಾಂ ಮಾತಾಡು. ಆಮೇಲೆ ಇವಳು ಕೊಟ್ರೆ ಅಷ್ಟೇ ಮುಗೀತು. ಇವತ್ತು ನಿಮ್ಮ ಮಗಳು ಮತ್ತೆ ನಿಮ್ಮ ಅಳಿಯ ಮದುವೆ ಆಗಿ 2 ವರ್ಷ 3 ವರ್ಷ ಆಗ್ತಿದೆ. 3 ವರ್ಷ 4ನೇ ವರ್ಷ. ಎಷ್ಟು ಖುಷಿ ಆಗ್ತಿದೆ ನಿನಗೆ? ಅಜ್ಜಮ್ಮಂಗೆ ಎಷ್ಟು ಖುಷಿ ಆಗ್ತಿದೆ? ಅಜ್ಜಮ್ಮ ನೆನ್ನೆ ಮೊನ್ನೆ ಮದುವೆ ಆದಂಗಿದೆ. ಅಷ್ಟು ಬೇಗ ಇವಳು ಒಬ್ಳಿದಾಳೆ. ಇನ್ನೊಂದು ಪುಟಾಣಿ ಗೊತ್ತೈತೆ, ಗಣೇಶ ಅದು ಗಣೇಶನ ಲಕ್ಷ್ಮಿನ ಏನೋ ಒಂದು ಗೊತ್ತೈತೆ. ನಾವು ಮನೇಲಿ ಗಣಪತಿನ ಇಟ್ಟು ಪೂಜೆ ಮಾಡ್ಕೊಂಡ್ವಲ್ಲ, ಅದೊಂದು ಬೇಡಿಕೆ ಇತ್ತಲ್ವಾ. ನೋಡುವ ಆ ಗಣಪತಿನ ಮನೆಗೆ ಬಂದ್ರೆ, ಆ ಗಣಪತಿನ ಮನೆಗೆ ಬಂದ್ರೆ ತೇಜ್ ಬಂದಂಗೆ ಮತ್ತೆ ಅಪ್ಪ ಬಂದಂಗೆ ಇಬ್ರು ಒಟ್ಟಿಗೆ ಬಂದಂಗೆ ಮನೆಗೆ. ನೋಡುವ ಎಲ್ಲರೂ ಆದ್ರೂ ಹೋದ್ರು ನಮ್ಗೆ ಖುಷಿನೇ. ಯಾವತ್ ಬಂದ್ರು ಖುಷಿ. ಲಕ್ಷ್ಮಿ ಬಂದ್ರೆ ಇನ್ನೂ ಖುಷಿ. ಹೌದು, ಲಕ್ಷ್ಮಿ ಬಂದ್ರೆ ಇನ್ನೂ ಖುಷಿ. ಲಕ್ಷ್ಮಿ ಬಂದ್ರೆ ಅಂದ್ರೂ ಗಣೇಶ ಬರ್ಲಿ ಅದು ಖುಷಿ ಅಲ್ವಾ? ನಿಂಗೆ ಬೇಕಾ? ನಿಂಗೆ ಗಣೇಶ ಬೇಕಾ ಲಕ್ಷ್ಮಿ ಬೇಕಾ? ಇದು ತಂಗಿ ಅಂತ ಕೇಳ್ತಿದೆ. ನಿಂಗೆ ತಂಗಿ ಬೇಕಾ ತಮ್ಮ ಬೇಕಾ? ತಮ್ಮ ಬೇಕಂತೆ ಗಾಯ್ಸ್, ತಮ್ಮ ಬೇಕಂತೆ. ಫಸ್ಟ್ ಟೈಮ್ ತಮ್ಮ ಅಂತ ಹೇಳಿದವಳು. ಸರಿ, ಸೂಪರ್ ಆಗಿ ಕಾಣಿಸ್ತವಳು ಕುಶಾನಿ. ಅವಳಿಗೆ ಜುಟ್ಟೆಲ್ಲ ಬಂದು ಚೆನ್ನಾಗಿ ಕಾಣುತ್ತೀನ. ಸೊ ಗೈಸ್ ಬನ್ನಿ ಹೋಗುವ, ಬೇಗ ಹೋಗಿ ಬರುವ. ಎಷ್ಟು ಟ್ರಾಫಿಕ್ ಬೆಂಗಳೂರಲ್ಲಿ, ಯಪ್ಪ 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 ಯಪ್ಪ. ಓ ಕಣಲೆ ಟ್ರಾಫಿಕ್ ಜಾಮ್ ಮಾಡೋ ಕುಶಾನಿ ಇಲ್ಲ. ಎಷ್ಟೇ ಟ್ರಾಫಿಕ್ ಜಾಮು. ನಮ್ಮ ಬೆಂಗಳೂರು ದುಬೈ ಆಗಬೇಕು ಗೈಸ್, ನಿಜವಾಗ್ಲೂ ಸಿಸ್ಟಮ್ ಮಾಡಬೇಕು. ಒಂದೇ ಲೈನಲ್ಲಿ ಎಲ್ಲರೂ ಹೋಗ್ಬೇಕು ಫುಲ್. ಯಾವಾಗ ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಆಗುತ್ತೆ ಹೇಳಿ? ಗಾಡಿಗಳೆಲ್ಲ ಶೆಡ್ ಆಗಬೇಕು, ಅವಾಗ ನೈಟ್ ಟೈಮಲ್ಲಿ ಕಮ್ಮಿ ಆಗುತ್ತೆ ಟ್ರಾಫಿಕ್. ಲುಲು ಮಾಲ್ಗೆ ಡೈರೆಕ್ಟ್ ರೋಡ್ ಮಾಡಿದ್ದಾರೆ ಗೈಸ್. ಏನಮ್ಮ ಲುಲು ಮಾಲ್ ನೋಡಮ್ಮ ಹೆಂಗೆ ಡೈರೆಕ್ಟ್ ಲುಲು ಮಾಲ್ಗೆ ಒಂದು ರೋಡ್ ಗೈಸ್. ಎಲ್ಲ ಮಾಲ್ಗಳು ಈ ಥರ ಏನೋ ಇದ್ಬಿಟ್ರೆ ಟ್ರಾಫಿಕ್ ಜಾಮ್ ಕಮ್ಮಿ ಆಗ್ಬಿಡುತ್ತೆ. ನೋಡಿ ಲುಲು ಮಾಲ್ಗೋಸ್ಕರ ಸಪ್ರೇಟ್ ರೋಡ್ ಮಾಡಿದ್ದಾರೆ. ಸಕ್ಕತ್ತಾಗಿದೆಯಲ್ಲ. ಯಾವತ್ತೂ ಗಾಡಿ ಪಾರ್ಕ್ ಮಾಡ್ರೆ ನಂಬರ್ ನೋಡ್ಕೊಳ್ಳಿ, ಅಂದರೆ ಗಾಡಿ ಸಿಗಲ್ಲ ನಿಮಗೆ, ಹುಡುಕ್ಬೇಕಾಗುತ್ತೆ. ಬಾ ಕುಶಾನಿ ಹೋಗುವ, ಓಡು 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 ಓಡು. ಸೊ ಗಾಯ್ಸ್ ಅವತ್ತು ನಾನು ನಮ್ಮಮ್ಮ ಮತ್ತು ನಮ್ಮ ಬಾವ ನಮ್ಮ ಅಕ್ಕ ಎಲ್ಲ ಬಂದಿದ್ವಿ ಇಲ್ಲಿಗೆ ಲುಲು ಮಾಲ್ಗೆ ಬಂದಿದ್ದೆ. ಅವತ್ತು ನಮಗೆ ಬಾರ್ಬಿಕ್ಯೂ ನೇಷನ್ ಸಿಕ್ಕಿರಲಿಲ್ಲ. ಅವಾಗ ನಾವು ಅಮ್ಮಂಗೆ ಹೇಳಿದೆ, ಅಮ್ಮ ಬಾರ್ಬಿಕ್ಯೂ ನೇಷನ್ ನಿಂಗೆ ಸಿಕ್ಕಿಲ್ಲ, ನೀನು ತಿನ್ನೋಕ್ಕಾಗಿಲ್ಲ ಅಲ್ಲಿ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ ಅಂತ ಹೇಳಿದೆ. ಸೊ ಅದಕ್ಕೆ ಇವತ್ತು ಅವ್ರನ್ನ ಬಾರ್ಬಿಕ್ಯೂ ನೇಷನ್ಗೆ ಕರ್ಕೊಂಡು ಬಂದಿದ್ದೀನಿ. ಯಾವತ್ತೂ ಒಂದು ಮಾಡ್ತೀನಿ ಅಂದರೆ ಅದು ಮಾಡಲೇಬೇಕು ಗೈಸ್. ಅದನ್ನ ಮಾಡೋರ್ಗು ಬಿಡಬಾರ್ದು, ಅಚೀವ್ಮೆಂಟ್ ಮಾಡಲೇಬೇಕು. ಅಂದರೆ ಇದು ನಂಗೆ ಒಂಥರ ಅಚೀವ್ಮೆಂಟ್ ಥರ. ಸೊ ಬನ್ನಿ ಹೋಗೋಣ. ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಬರ್ತಿದ್ದಾರೆ. ಬಾಯ್ ಹಾಯ್ ಕುಶಾನಿ, ನಡಿ ಚೆಕ್ಕಿಂಗು ಅವಳಿಗೂ ಚೆಕ್ ಅವ್ರೆ. ಓ ಅವಳು ಚೆಕ್ ಮಾಡ್ಕೊಂತವಳೆ, ಅವಳು ನಿಂತ್ಕೊಂಡು ನೋಡ್ತಾ ಅವಳು ಚೆಕ್ಕಿಂಗ್. ಬಾರೆ ಓಡು ಓಡು ಓಡು, ಕೈ ಬಿಡು. ಒಂಥರ ಹೊಸ ಫೀಲ್ ಆಗ್ತಿದೆ ಅವಳಿಗೆ, ಹೊಸ ಫೀಲು. ಮಾಲಾ ಫೇಶಿಯ ಮುಂದೆ ಯಾವ ಮಾಲು ಇಲ್ಲ ಗೈಸ್. ನಮ್ಮ ಮಾಲಾ ಫೇಶಿಯನೇ ಒಂಥರ ಲಕ್ಸುರಿಯಾಗೆ ತುಂಬ ದೊಡ್ಡದಾಗೆ ಸಕ್ಕದಾಗೈತೆ. ಈ ಮಾಲು ಚೆನ್ನಾಗಿಲ್ಲ ಅಂತಿಲ್ಲ, ಆದರೆ ಅದ್ರ ಮುಂದೆ ಈ ಮಾಲ್ ಏನಿಲ್ಲ. ನಿಮಗೆ ನಿಮ್ಮ ಅನಿಸಿಕೆ ತಿಳಿಸಿ. ನಿಮ್ಗೆ ಯಾವ ಮಾಲ್ ಇಷ್ಟ? ಇಡೀ ಬೆಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ಮಾಲ್ ಯಾವುದು? ಇಡೀ ಬೆಂಗಳೂರಲ್ಲಿ, ಬೆಂಗಳೂರು ತೊಗೊಳೋಣ ಸಾಕು, ಕರ್ನಾಟಕ ಬೇಡ,
ಇಡೀ ಬೆಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ಮಾಲ್ ಯಾವುದು ಹೇಳಿ? ಹಾಯ್ ನವ ದಂಪತಿಗಳೇ, ಹಾಯ್ ಹ್ಯಾಪಿ ಆ್ಯನಿವರ್ಸರಿ ಬ್ರೋ, ಹ್ಯಾಪಿ 3 years ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ. ನಮ್ಮ ಅಫಿಷಿಯಲ್ ಬಟ್ಟೆ ಬ್ರೋ, ಬಟ್ಟೆ ಹೆಂಗಿದೆ ಬಟ್ಟೆ ಹೆಂಗಿದೆ ಹೇಳಿ? ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಬಟ್ಟೆ ಕಂಫರ್ಟಬಲ್ ಅಲ್ಲ? ಮಸ್ತ್ ಆಗಿದೆ ಗೈಸ್. ಹಂಗಿದೆ ನೋಡಿ ಗೈಸ್ ಔಟ್ಫಿಟ್, ನಮ್ಮದೇ ಔಟ್ಫಿಟ್ ಇದು. ನಿಮಗೆ ಈ ಔಟ್ಫಿಟ್ ಬೇಕು ಅಂತಂದ್ರೆ ಏನು ಮಾಡ್ಬೇಕೆ? ಸ್ಟೋರಿಗೆ ವಿಸಿಟ್ ಮಾಡಿ, ಇಲ್ಲ ವೆಬ್ಸೈಟ್ನ ಆನ್ಲೈನ್ ಪರ್ಚೇಸ್ ಮಾಡಿ. ಎಸ್. ಎಷ್ಟು ಖುಷಿ ಆಗ್ತೀವಿ ನೀವು ಇಬ್ಬರಿಗೆ ಇವತ್ತು? ನಾರ್ಮಲ್ ಅಂತೆ. ಚೈತ್ರನ ಔಟ್ಫಿಟ್ ಚೆನ್ನಾಗಿದೆಲ್ಲ. ಏಯ್ ಏನೇ ಜುಟ್ಟು ಭಾರತೀಯ ನಾರಿ ಆಗ್ಬಿಟ್ಟಿದ್ಯಾ? ಇದು ಒನಕ್ಕೆ ಒಬ್ಬ ಒಂಥರ ಇದು ಕೊಂಡೆ ಹಾಕೊಂಡ್ಬಿಟ್ಟು ಚೈತ್ರ. ಯಾವಾಗ್ಲೂ ಎಣ್ಕೊಂಡ್ ಬೇಜಾರು, ಏನೋ ತಲೆ ಯಾವಾಗ್ಲೂ ಎಣ್ಕೊಂಡ್ ಬೇಜಾರು, ಅದಕ್ಕೆ ಗಂಟು ಕಟ್ಟಿ. ಓಕೆ, ಜಡೆ ತಲೆ ಎಣ್ಣೆದಂತೆ. ನನ್ಗುರ್ಸ್ತಿದ್ರಲ್ವಾ, ಪ್ರತಿ ಸರಿ ನನ್ಗುರ್ಸ್ತಿದ್ಲಲ್ಲ, ಅದಕ್ಕೆ ನಾನು ಉರ್ಸಿದ್ದು. ತಲೆ ಎಣಿತೇನೆ ನೀನು? ಕೂದ್ಲು. ವಾರ್ಷಿಕೋತ್ಸವದ ಶುಭಾಶಯಗಳು. ಚೈತ್ರ ಮಿಸ್ ಮಾಡಲ್ವಾ? ಇವಳು ಹಾಕ್ಬಾರ್ದು ನೋಡಿ ಕುಶಾನಿ. ಅಮ್ಮಂಗೆ ಥ್ಯಾಂಕ್ ಯು ಕೊಡು, ಅಮ್ಮಂಗೆ ಥ್ಯಾಂಕ್ ಯು ಕೊಡು, ಅಪ್ಪನ್ಗೆ. ವಾ, ಅವತ್ತು ನಾವು ಲಾಸ್ಟ್ ಟೈಮ್ ಬಂದಿದ್ವಿ, ಸಿಕ್ಕಿರ್ಲಿಲ್ಲ. ಆದರೆ ನಮ್ಮ ಬಾವ ಈ ಸರಿ ಪ್ರೀ ಪ್ಲ್ಯಾನ್ಡ್ ಆಗಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಾರ್ಬಿಕ್ಯೂನೇಷನ್ನ. ಸೊ ಈಗ ಏನು ಬಾವ ನಾವು ಬುಕ್ ಮಾಡಲಿ ಅಂದ್ರೂ ಆರಾಮಾಗಿ ಸಿಕ್ತಿತ್ತು. ಯಾಕೆ ಹೇಳಿ, ಇವತ್ತು ಜನಗಳಿಲ್ಲ, ಖಾಲಿ ಹೊಡಿತಿದೆ. ಲಾಸ್ಟ್ ಟೈಮ್ ಬಂದ ಸಂಡೇ ಇತ್ತು, ಅದಕ್ಕೆ Feb 14. ಸೊ ಅದಕ್ಕೆ ಸಿಗಲಿಲ್ಲ, ವ್ಯಾಲೆಂಟೈನ್ಸ್ ಡೇ ಸಿಕ್ಕಿರಲಿಲ್ಲ. ಸೊ ಇವತ್ತು ಫ್ರೀ ಆಗಿದೆ ಗೈಸ್, ಬನ್ನಿ ಹೋಗುವ. ನೋಡಿ ಗೈಸ್ ಔಟ್ಫಿಟ್ ನೋಡಿ ಗೈಸ್, ನಮ್ಮ ಬಾವು ಎಷ್ಟು ಚೆನ್ನಾಗೈತೆ. ಹಾಂ, ಕ್ರೇಜಾಗಿ ಕಾಣಿಸ್ತವ್ರು, ಬೆಳಗ್ಗೆ ಕಾಣಿಸ್ತಿಲ್ಲ ಇವಾಗ. ಅರಿ ನೋಡಿ ಎಷ್ಟು ಚೆನ್ನಾಗಿದೆ ಔಟ್ಫಿಟ್ಟು. ಶರ್ಟ್ ಮಾತ್ರ ಅಲ್ಟಿಮೇಟ್ ಆಗೈತಲ್ಲ. ಥ್ಯಾಂಕ್ಸ್ ಫಾರ್ ಗಿಫ್ಟಿಂಗ್. ಕ್ವಾಲಿಟಿ ಚೆನ್ನಾಗಿದೆ ಬ್ರೋ. ಈ ಬಟ್ಟೆ ಎಲ್ಲಿ ತೊಗೊಂಡ್ರಿ ಬ್ರೋ? ಔಟ್ಫಿಟ್ ವಿತ್ ಒರಿಜಿನಲ್ಸ್. ಅಲ್ಲಿ ತೊಗೊಂಡಿದ್ದೆ ಗೈಸ್, ನಿಮಗೂ ಬೇಕು ಅಂದರೆ ಬಂದು ತೊಗೊಬೋದು. ಅಲ್ಲಿ ಸೂಪರ್ ಆಗಿರೋ ಬಟ್ಟೆಗಳು ಇರ್ತವೆ. ಸೊ ನಮ್ಮ ಸ್ಟೋರ್ದು ಲೊಕೇಶನ್ ನಾನು ಕೆಳಗೆ ಮೆನ್ಷನ್ ಮಾಡಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಹೋಗ್ಬಿಟ್ಟು ನೀವು ಡೈರೆಕ್ಟ್ ನಾನು ಸ್ಟೋರ್ಗೆ ಹೋಗ್ಬೋದು. ಇಲ್ಲ ಅಂತ ನಿಮ್ಗೆ ಅಕಸ್ಮಾತ್ ದೂರ ಆದರೆ ನಮ್ಮ ವೆಬ್ಸೈಟ್ ಕೂಡ ಹಾಕಿರ್ತೀನಿ. ನಮ್ಮ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಬಟ್ಟೆನ ತೊಗೊಬೋದು. ತುಂಬ ಚೆನ್ನಾಗಿರೋ ಬಟ್ಟೆಗಳು, ಮತ್ತು ಮಿಡಿಲ್ ಕ್ಲಾಸ್ವರೆಗೆ ನಾವು ಪ್ಲ್ಯಾನ್ ಮಾಡಿ ಅಫೋರ್ಡಬಲ್ ಪ್ರೈಸ್ಗೆ ಮಾಡಿದ್ವಿ. ಸೊ ನಿಮ್ಗೆ ಇಷ್ಟ ಆಗೋದು ಹೋಗಿ ತೊಗೊಳ್ಳಿ. ಸೊ ಇವಾಗ ಬನ್ನಿ ಹೋಗುವ. ಸೊ ನಾವು ಬಂದಾಗ ಎಷ್ಟು ಕ್ರೌಡ್ ಇತ್ತು ಗೈಸ್, ಇಲ್ಲೆಲ್ಲ ಫುಲ್ಲು ಕ್ರೌಡು. ಅವತ್ತು ವ್ಯಾಲೆಂಟೈನ್ಸ್ ಡೇ ನೋಡಿದ್ರ? ಇವಳು ಇಂಗ್ಲೀಷ್ ನೋಡಿದ್ರ ಗೈಸ್, ಡಬ್ಬಾ ಇಂಗ್ಲೀಷು. ಸರಿ, ನಿನಗೆ ಇಂಗ್ಲೀಷ್ ಏನಕ್ಕೆ ಬರಲ್ಲ ಹೇಳು? ನೀನು ಕುಶಾನಿ ಹತ್ರ ಅಕ್ಷರ ಅಭ್ಯಾಸ ಮಾಡಿಸಿಲ್ಲ, ಅದಕ್ಕೇನೆ ಕುಶಾನಿ ಅಕ್ಷರ ಅಭ್ಯಾಸ ಮಾಡಿಸೋಳೆ. ನೋಡ್ದಾ ಹೆಂಗೈತೆ ನಿಮ್ಮ ಮಗಳು ಯಾತ್ರ ಕಡ ಕೊಟ್ಟವಳೆ ಪಾಪ. ನಮ್ಮ ಭಾವ ಅಂತೂ ಅದೇಂಗ್ ತಡ್ಕೊಂಡ್ರ ನಿಜವಾಗ್ಲು. ಸೊ ಗೈಸ್ ಆ್ಯಕ್ಚುಲಿ ನಾವು ಕೇಕ್ ತೊಗೊಂಬಂದಿಲ್ಲ. ಯಾಕೆ ಗೊತ್ತಾ ಕೇಕ್ ತೊಗೊಂಬಂದಿಲ್ಲ? ಇಲ್ಲ, ಅವರೇ ಕೇಕ್ ಕೊಡ್ತಾರೆ ಗೈಸ್. ಲಾಸ್ಟಲ್ಲಿ ಹೇಳಿದ್ರೆ ಹಿಂಗೆ ಬರ್ಡೇ ಇದೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಆ್ಯನಿವರ್ಸರಿ ಇದೆ ಅಂತ ಹೇಳಿದ್ರೆ ಅವರೇ ಕೇಕ್ ಕೊಡ್ತಾರೆ. ಅಲ್ಲ, ಅವ್ರು ಕೇಕ್ ಕೊಡ್ತಾರೆ, ಅದೆಲ್ಲ ಕೇಕ್ ತಂದಿದ್ರ ಅಲ್ವಾ? ಸುಮ್ಮನೆ ಯಾಕೆ ಕೇಕ್ ತರಬೇಕು? ಕರೆಕ್ಟ್ ತಾನೆ? ಕರೆಕ್ಟಾ? ವೇಸ್ಟ್ ಆಗುತ್ತಾನೆ ಕೇಕು. ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ ಡಯಟ್ ಬಿಡೋದು ಗೈಸ್. ನಮ್ಮ ಅಕ್ಕ ತಿನ್ನಲ್ಲ ಕೇಕು, ನಮ್ಮ ಭಾವನ ತಿನ್ನಲ್ಲ ಕೇಕು. ತಿನ್ನಲ್ಲ, ನಾನು ತಿಂತೀನಿ. ತಿಂತ್ಯಾ? ಸರಿ, ಇವಾಗ ಅಲ್ಲಿ 1000 ಕೇಕ್ ಇರುತ್ತೆ, ತಿನ್ಬೇಕು ಇವಾಗ. ಹಾಂ ಸರಿನಾ? ತಿನ್ನಕ್ಕಾಗಲ್ಲ, ಏನೋ ಅಷ್ಟೊಂದು ತಿನ್ನಕ್ಕಾಗಲ್ಲ, ತಿನ್ಬೇಕು. ಎಷ್ಟು ಕಾಟ ಕೊಡಲಿ ನಿಮ್ಮ ಮಗಳು ನಿಂಗೆ? ಸೊ ನಿಂಗಲ್ಲ ಪಾಪ ಭಾವನ್ಗೆ. ಅದು ಸಕ್ಕತ್ತಪ್ಪ, ಹೆಂಗ್ ತಡ್ಕೊಂಡಿದ್ದೀರೋ ನೀವಂತೂ ನಿಜವಾಗ್ಲೂ. ಅಪ್ಪ ಆ ಕಾರಲ್ಲೊತ್ತು ಅಲ್ಲ ನೀನು ಮುಂದೆ ಅಕಸ್ಮಾತ್ ನಂದು ಅವಳು ದೊಡ್ಡವಳಾಗಿ, ಆಮೇಲೆ ನಿನ್ನ ತಮ್ಮ ಅವಳ ತಮ್ಮ ದೊಡ್ಡವನಾಗಿ ಏನು ಮಾಡ್ತೀಯ ಅವಾಗ? ಯಾವ ಥರ ಹ್ಯಾಂಡಲ್ ಮಾಡ್ತೀಯಾ? ಯಾವ ಥರ ನಂಗೆ ಇವಾಗ ನೆನ್ಸ್ಕೊಳಕ್ಕೆ ಆಗ್ತಿಲ್ಲ ನಿಜವಾಗ್ಲೂ. ಅದನ್ನ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ. ನೋಡಿ ಇಲ್ಲಿ ನಮ್ಮಮ್ಮ ಇರ್ತದಲ್ಲ, ಅದೊಂದೇ ಕಾನ್ಫಿಡೆನ್ಸ್ ನನಗೆ. ಪಾಪ ನಾವು ಅಮ್ಮ ಮೇಲೆ ಏನೇ ಚೈತ್ರ ಒಬ್ಳಿಗೆ ನಮ್ಮ ನಿಂಗೂ ಅಮ್ಮನ ಅಮ್ಮ ಇದೆ. ಬರೀ ನಾವು ನಮಗೆ ಮಾತ್ರ ನೋಡ್ಕೋಬೇಕು, ಮೊಮ್ಮಕ್ಕಳನ್ನೆಲ್ಲ. ಯಾಕೆ ನೋಡಿದ್ರ ಗೈಸ್, ನಮ್ಮ ಅಮ್ಮ ಅವರೇ ಅಂತ ಹಂಗೆ ಕಾಗೆ ಆಡ್ಸ್ಬಿಟ್ಟು ಪಾಪ. ಈಗ ಇಲ್ಲಿ ಬಾರ್ಬಿಕ್ಯೂ ನೋಡಿ. ಸೊ ಈಗ ಅದ್ರೊಳಗಡೆ ಬಂದು ಪನ್ನೀರು ಅದು ಇದು ವೆಜ್ ಏನೇನಿದೆ ಐಟಮ್ಗಳು ಅನ್ಲಿಮಿಟೆಡ್ ಇರುತ್ತೆ. ಅಲ್ಲಿ ನೋಡಿ, ಅಲ್ಲಿ ಎಂಡ್ಲೆಸ್ ಸ್ಟಾರ್ಟರ್ಸ್, ಎಂಡ್ಲೆಸ್ ಬಫ್, ರಿಪೀಟ್ ಮಾಡ್ಕೊಬೋದು ಗೈಸ್. ಗೋಲ್ಡನ್ ಕಾರ್ನ್ ಇದನ್ನ ದಯವಿಟ್ಟು ತಿನ್ಬೇಡಿ. ಇದನ್ನ ಹಾಕ್ತಾರೆ, ಇದನ್ನ ತಿಂದರೆ ಹೆಂಗೆ ಗೊತ್ತಾಗುತ್ತೆ? ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಸ್ವಲ್ಪ ತಿನ್ಬೇಕಷ್ಟೇ, ಇಷ್ಟು ತಿನ್ಬೇಕು. ಅದರಲ್ಲೇ ಬೈಟ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೋತೀನಿ. ಯಾಕೆ ರೈಸ್ ಇದನ್ನು ತಿಂದರೆ ತೋಡ ಇಷ್ಟೇ ಹಾಕೊಬೇಕು. ಇದಾದ್ರೆ ತಿನ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ, ಅದಕ್ಕೆ ತಿನ್ನಬಾರ್ದು. ಓಕೆ, ಇದು ಪೊಟ್ಯಾಟೊ ಏನಿದೆ, ಪೊಟ್ಯಾಟೊ ಚೀಸು. ಇದು ಸ್ವಲ್ಪ ತಿನ್ಬೇಕು. ಅಯ್ಯೋ ಚೈತ್ರ ಹೊಟ್ಟೆ ತುಂಬಿಡ್ತಾನೆ ನಿಮಗೆ, ಪಕ್ಕ ಹೊಟ್ಟೆ ತುಂಬಿಡುತ್ತೆ. ತಿನ್ಬೇಡ. ತಿನ್ಬಿಟ್ರ? ಅಯ್ಯೋ ನೀವು ಹಾಕ್ಕೊಂಬಿಟ್ರಾ? ಅದ ಓಕೆ ಟಿಕೆ ಸಾಕು. ಇವೆಲ್ಲ ತಿನ್ಬಾರ್ದು, ಇವೆಲ್ಲ ತಿನ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ.
ನೋಡಿ ಕುಶಾನಿ ಏನೋ ದೊಡ್ಡ ಮನುಷ್ಯ ಥರ ಹಾಕ್ಕೊಂಬಿಟ್ಟವಳೆ ತಿನ್ನಕ್ಕೆ. ಈ ಥರ ಬಂದು ಇಡ್ತಾ ಇರ್ತಾರೆ. ಇದರಲ್ಲಿ ಬರೀ ವೆಜ್ ಮಾತ್ರ, ನಾನ್ ವೆಜ್ ಕೂಡ ತಿನ್ಬೋದು. ಆದರೆ ನಾನ್ ವೆಜ್ ತಿನ್ನಲ್ಲ ನಾನು, ಬರೀ ವೆಜ್ಜು. ನೋಡಿ ಜೋಳ, ಪನ್ನೀರು, ಮಶ್ರೂಮು, ಬ್ರೋಕೊಲಿ ಎಲ್ಲ ಪ್ರತಿಯೊಂದು ಐಟಮ್ಗಳು ಇರ್ತವೆ. ಕ್ರೇಜಿ ಅಲ್ಲ ಗೈಸ್, ಎಷ್ಟು ಬೇಕಾರೋ ಅಷ್ಟು ಅನ್ಲಿಮಿಟೆಡ್ ಗೈಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ತಾರೆ. ನಿಮ್ಗೆ ಎಷ್ಟು ತಿಂತೀರ ನೀವು ಹೊಟ್ಟೆ ತುಂಬ ಅಷ್ಟು ತಿನ್ಬೋದು. ಅದರಲ್ಲಿ ಏನು ತೊಗೊಂಡೋಗ್ಬಾರ್ದು ಅಷ್ಟೇ, ತಿನ್ಬೋದು ಅದೇ ತೊಗೊಂಡೋಗ್ಬಾರ್ದು. ಸೊ ಗೈಸ್ ಊಟ ಆದಮೇಲೆ ನಮ್ಮ ಅಕ್ಕನಿಗೆ ಮತ್ತು ಭಾವಂಗೆ ಸ್ವಲ್ಪ ಒಂದು 4 ಕ್ವಶನ್ ಕೇಳ್ತೀನಿ ಅಷ್ಟೇ, ಓಕೆನಾ? ರೆಡಿಯಾಗಿ ಇಬ್ರು ಅದಕ್ಕೆ, ಓಕೆನಾ? ಒಂದು 4-5 ಕ್ವಶನ್ ನಾವು ಫ್ರೇಮ್ ಮಾಡ್ಕೊಂಡಿದ್ದೀನಿ ಗೈಸ್. ಅವ್ರು ಕೇಳೋಣ ಅವ್ರ ಲವ್ ಬಗ್ಗೆ ಅಷ್ಟೇ, ಜಾಸ್ತಿ ಕೇಳಿ ನಿಮಗೆ ಟಾರ್ಚರ್ ಕೊಡಲ್ಲ, ಓಕೆನಾ? ಸ್ವಲ್ಪ ಕೇಳ್ತೀನಿ. ಇಲ್ಲೂ ಇಟ್ಟಿದ್ದಾರೆ, ಅಲ್ಲೂ ಇಟ್ಟಿದ್ದಾರೆ, ಹಂಗೆ ರಿಪೀಟ್ ಹೇಳ್ತಾರೆ, ರಿಪೀಟ್ ಆಗ್ತಾ ಇರ್ತಾರೆ ಗೈಸ್. ಇವ್ರೆಲ್ರಿಗೂ ಒಂದು ಟಾಸ್ಕ್ ಕೊಡ್ತೀನಿ. ನೀವೇನು ತಿಂತೀರಾ ಅದನ್ನ ತಲೆಯಲ್ಲಿ ಇಟ್ಕೊಬೇಕು. ಆಮೇಲೆ ಲಾಸ್ಟಲ್ಲಿ ಕೇಳ್ತೀನಿ ಎಲ್ರಿಗೂ ಎಷ್ಟು ಐಟಮ್ ತಿಂದಂತ ತಲೆಯಲ್ಲಿ ಇಟ್ಕೊಬೇಕು, ಓಕೆನಾ? ಓಕೆನಮ್ಮ ಮಾವು, ಓಕೆನಾ? ಆಂಟಿ ಓಕೆನಾ? ನೀವೇನು ತಿಂತು ತಲೆಯಲ್ಲಿ ಇಟ್ಕೊಬೇಕು. ಲಾಸ್ಟಲ್ಲಿ ಕೇಳ್ತೀನಿ ಎಷ್ಟು ತಿಂದ್ರಿ ಅಂತ, ನೀವು ಎಷ್ಟು ಐಟಮ್ ತಿಂದ್ರಿ ಅಂತ. ನೀವು ಕೇಳ್ತೀನಿ ಕುಶಾನಿ, ನಿಂಗೂ ಕೇಳ್ತೀನಿ, ಓಕೆನಾ? ಹಾಂ ಡನ್ ಅಂತೆ. ಹಾಂ ಐಟಮ್ ಅಷ್ಟೇ, ಏನು ತಿಂದ್ರೆ ಐಟಮ್ ಮಾತ್ರ ಹೇಳ್ಬೇಕು, ಅಂದರೆ ಎಷ್ಟು ಐಟಮ್ ತಿಂದ್ರಿ ಅಂತ, ಓಕೆನಾ? ಡನ್. ನಂಗೆ ತಲೆಯಲ್ಲಿ ಕೋತೀನಿ, ನೋಡೋಣ ಯಾರು ಏನು ತಿಂತೀರಾ ಅಂತ. ನಾನು 1, 2, 3 ತಿಂದೀನಿ ಐಟಮು. ಸರಿ ನೀನು 3, ಅಮ್ಮ ನೀನು 3, ಬಾವ 3. ನೋಡೋಣ ಯಾರು ಜಾಸ್ತಿ ಐಟಮ್ ತಿಂತಾರೆ ಅವ್ರು ವಿನ್ನರು, ಓಕೆನಾ? ಯಾರು ಜಾಸ್ತಿ ತಿಂತಾರೆ ಅವ್ರು ವಿನ್ನರ್ ಗೈಸ್. ಇದು ನನ್ನ 4th ಐಟಮ್. ಇದು ಪನ್ನೀರ್ ಫುಲ್ ರೋಸ್ಟ್ ಆಗ್ಬಿಟ್ಟಿದೆ ಗೈಸ್. ನೋಡಿ ಎಲ್ಲ ಬಿಸಿ ಜಾಸ್ತಿ ಆಗ್ಬಿಟ್ಟು ರೋಸ್ಟ್ ಆಗ್ಬಿಟ್ಟಿದೆ. ಸೆಕೆಂಡ್ ರೌಂಡ್ ಫಿಲ್ಲಿಂಗ್ ಇದು. ರಿಪೀಟ್ ಯಾಕೆ ಅಲ್ಲ, ಅವರೇ ಬೋರ್ಡ್ ಹಾಕ್ಕೊಡಿ, ರಿಪೀಟ್ ಮಾಡ್ಕೊಡಿ ಅಂತ. ಅದಕ್ಕೆ ಸೊ ಲಾಸ್ಟ್ ನಾನು ಬಂದಿದ್ದು ಯಾವಾಗ ಗೊತ್ತಾ? ನಾನು ನನ್ನ ಬರ್ಡೇಗೆ ಬಂದಿದ್ದು. ನಾನು ತೇಜಸ್ಸು, ನಮ್ಮ ಭಾವ ವಿನೋದು, ಸೂರ್ಯ, ಕಾರ್ತಿಕ್, ಚೈತ್ರ, ನಮ್ಮಮ್ಮ. ಸೊ ಇಷ್ಟು ಜನ ಬಂದಿದ್ದು ನಾನು ಲಾಸ್ಟು. ತೇಜ್ ಜೊತೆಗೆ ಬಂದಿದ್ದು ಲಾಸ್ಟು. ಅದಾದಮೇಲೆ ನಾನು ಬಂದಿಲ್ಲ. ಅದಾದ್ಮೇಲೆ ಬಂದಿದ್ದೆ ಇವತ್ತು ಗೈಸ್ ನಾವು ಬಾರ್ಬಿ ನೇಷನ್ಗೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲಿ ಫ್ಯಾಮಿಲಿ ಜೊತೆ ಬಂದರೆ ಒಂಥರ ಮಸ್ತಾಗಿರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಗೈಸ್. ಕುಶಾನಿದು ಟೈಮು. ಫ್ರೆಂಚ್ ಫ್ರೈಸ್ ಇಷ್ಟ ಇಲ್ಲ, ಬೇಡ ಫ್ರೆಂಚ್ ಫ್ರೈಸ್ ಇಷ್ಟ ಇಲ್ಲ, ಸಾಸ್ ಇಷ್ಟ. ಸಾಸ್ ಇಷ್ಟ ನೋಡಿ, ಸಾಸ್ಗೋಸ್ಕರ ಫ್ರೆಂಚ್ ಫ್ರೈಸ್ ತಿಂತಾಳೆ. ಸಾಸ್ ಹಚ್ಕೊಂಡು ಅಕ್ಕ ಹೆಂಗ್ ತಿಂತಾವಳೆ, ಸಾಸ್ ಹಚ್ಕೊಂತಾಳೆ. ಬೇಡ ಅಂತ ವಿಡಿಯೋ ಮಾಡ್ಬಾರ್ದು, ಏನು ವಿಡಿಯೋ ಮಾಡ್ಬಾರ್ದು ನೋಡ್ದ ಅವಳು ಹೆಂಗವಳೆ. ಸೊ ಗೈಸ್ ನಮ್ಮ ಅಮ್ಮ ಎಷ್ಟು ತಿಂತ ಅಂತ ಮರ್ತೋಗ್ಬಿಡೋರು ಗೈಸ್. ಮರ್ತಿಲ್ಲ, ಒಂದೊಂದೊಂದೇ ತಿಂತಿದ್ದೀನಿ, ಮೆಮೊರಿಲಿ ಎಲ್ಲ ಇಟ್ಕೊಂತ. ಎಷ್ಟು ತಿಂದಿದ್ಯಾ? ಹೌದು ಇಲ್ಲಿವರೆಗೂ 9 ಐಟಮ್ 9 ತಿಂದಿದ್ಯಾ? ಸುಳ್ಳು, ನೀನು ತಿಂದಿದ್ದು 8 ಐಟಮ್ ಅವಾಗಲಿಂದ. ನಾನು ಅವಾಗ ಲೆಕ್ಕ ಹಾಕ್ತಿದ್ದಾರೆ. ನೀನು 8. ನೀನು 8 ಪರ್ಫೆಕ್ಟ್ ಗೈಸ್. ಬರ್ಬೋಣ ನೀವು 9, ನೀವು 8. ಸೊ ಗೈಸ್ ನಾನು ಅವಾಗ ತಿಂದಿದ್ದು ಬರೀ 5 ಐಟಮ್ ಅಷ್ಟೇ ತಿಂದಿದ್ದು. ಪನ್ನೀರು ಮತ್ತು ಪಪ್ಪಾಯ, ಅದು ಬಿಟ್ಟರೆ ಬರೀ ಏನು ತಿಂದಿಲ್ಲ ಎಕ್ಸ್ಟ್ರಾ ನಾನು. ಪೊಟ್ಯಾಟೊ ಈಟು ಅದೇ ತಿನ್ನಲ್ಲ, ಪೊಟ್ಯಾಟೊ ಈಟ್ ಗೈಸ್. ಇವಾಗ ಬೇರೆ ಬಿಸಿಲು, ಇದಕ್ಕೆ ಇವಾಗ ಗ್ರೇವಿ ಬೇಕು. ಬನ್ನಿ ಹೋಗೋಣ ಗ್ರೇವಿ ತರೋದಕ್ಕೆ. ಬರ್ಡೇ ಇದ್ರೆ ಈ ಥರ ಎಲ್ಲರೂ ಬಂದ್ಬಿಟ್ಟು ಕ್ಲಾಪ್ ಹೊಡ್ಕೊಂಡು ಎಲ್ಲರೂ ವಿಶ್ ಮಾಡ್ತಾರೆ. ಒಂಥರ ಕ್ರೇಜ್ ಅಲ್ಲ ಅದು. ನೋಡಿ ಗುಲಾಬ್ ಜಾಮೂನ್ ಇದೆ, ವಾವ್ ಗೈಸ್. ಜಾಮೂನು ಬಟಾಣಿ ಜಾಮೂನ್, ಇಷ್ಟಿಟ್ಟೆ ಬಟಾಣಿ ಜಾಮೂನ್ಗಳ ಥರ ಐತೆ. ಆಹಾ, ಪಾಯಸ, ಸೇಮಿಯಾ ಪಾಯಸ ಇದೆ, ಮತ್ತು ಮೂಂಗ್ ದಾಲ್ ಹಲ್ವಾ ಇದೆ. ವಾವ್ ಕ್ರೇಜಿ ಗೈಸ್. ನೋಡಿ ಕೇಕ್ ಇದೆ. ಇದು ಯಾವ ಕೇಕು? ಚಾಕ್ಲೇಟ್ ಬ್ರೌನಿ ಕೇಕ್ ಇದು. ಅದಾದ್ಮೇಲೆ ಇಲ್ಲಿ ಬಂದರೆ ಇಲ್ಲಿ ಗ್ರೇವಿ ಇದೆ, ಹೈದ್ರಾಬಾದ್ ಗ್ರೇವಿ, ಮತ್ತು ಇಲ್ಲಿ ಹೈದ್ರಾಬಾದ್ ಬಿರಿಯಾನಿ ಇದೆ, ಮತ್ತು ಇಲ್ಲಿ ಎಗ್ ಫ್ರೈಡ್ ರೈಸ್ ಇದೆ. ಆಮೇಲೆ ಇಲ್ಲಿ ವೆಜ್ ದಮ್ ಬಿರಿಯಾನಿ ಇದೆ. ಸೊ ಇಲ್ಲಿ ರೈಸ್ ಐಟಮ್ಗಳು ಇಷ್ಟಿದ್ದಾವೆ. ಸೊ ಆಮೇಲೆ ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಸೂಪು, ವಾವ್ ಕ್ರೇಜಿ ಸೂಪ್ ಇದೆ, ಬ್ರೋಕೊಲಿ ಸೂಪ್ ಇದೆ. ಅದಾದಮೇಲೆ ಇಲ್ಲಿ ನೂಡಲ್ಸು ಮತ್ತು ಗೋಬಿ ಮಂಚೂರಿ ಇದೆ. ಆಮೇಲೆ ಇಲ್ಲಿ ಪನ್ನೀರ್ ಬಟರ್ ಮಸಾಲ ಮತ್ತು ಗೀ ರೈಸು ಇದಿದೆ. ಅದಾದಮೇಲೆ ಇಲ್ಲಿ ಪಾಸ್ತಾ, ಆಮೇಲೆ ಇದೇನೋ ಗೊತ್ತಿಲ್ಲ, ಪಲ್ಯ, ಪಾಸ್ತಾ ಮತ್ತು ಪಲ್ಯ ಇದ್ದಾವೆ. ಆಮೇಲೆ ಇಲ್ಲಿ ಇದೆಯೋ ಸಾಂಬಾರು, ದಾಲ್ ಸಾಂಬಾರು. ಇದು ಪನ್ನೀರ್ ಬಟರ್ ಮಸಾಲ, ಹಪ್ಪಳ ಇದ್ದಾವೆ. ಇಲ್ಲಿ ಖಾಲಿಯಾಗಿದೆ ಗೈಸ್, ಕಡಾಯಿ ಚಿಕನ್ ಇರುತ್ತೆ, ಅದು ಖಾಲಿಯಾಗಿದೆ ಇಲ್ಲಿ. ಆಮೇಲೆ ಇಲ್ಲಿ ವಾವ್ ಒಳ್ಳೆ ಗ್ರೇವಿ ಇದೆ. ಇಲ್ಲಿ ಬಂದರೆ ಇದೇನೋ ಗೊತ್ತಿಲ್ಲ ಗೈಸ್, ಗ್ರೇವಿ ಥರ. ಇದು ಸೂಪು, ಇದು ಕಪ್ ಕೇಕು, ಇದು ಬಾಕ್ಸ್ ಕೇಕ್ ಆಗ್ಬಿಟ್ಟಿದೆ ಅಷ್ಟೇ. ಸೊ ಇಲ್ಲಿ ಅಷ್ಟು ಐಟಮ್ಗಳಿದ್ದಾವೆ. ಸೊ ಆಮೇಲೆ ಹಂಗೆ ಇಲ್ಲಿ ಬಂದರೆ ಇದು ಫುಲ್ ಡೆಸರ್ಟ್ ಏರಿಯಾ, ಕೇಕ್ ಇಲ್ಲಿ ಫುಲ್ಲು ಫ್ರೂಟ್ಸು. ಆಮೇಲೆ ಇಲ್ಲಿ ಬಂದರೆ ಫುಲ್ಲು ನಮ್ಮ ಡಯಟ್ ಫುಡ್ಗಳು, ಇಲ್ಲಿ ಏನು ಬೇಕು ಎಲ್ಲ ಥರದ ಐಟಮ್ಗಳು ಇದಿರುತ್ತೆ. ನಾವು ಡಯಟ್ಗೆ ಏನು ಬೇಕೋ ಅದನ್ನ ಮಾಡ್ಕೊಂಡು ತಿನ್ಬೋದು ಇಲ್ಲಿ. ಇಲ್ಲಿ ಅಷ್ಟು ಐಟಮ್ಗಳಿದ್ದಾವೆ. ಇಲ್ಲಿ ಹೋದರೆ ಇಲ್ಲಿ ಇದು ಪಾನಿಪುರಿ ಕೌಂಟ್ರು ನೋಡಿ, ಫುಲ್ಲು ಪಾನಿಪುರಿ ಕೌಂಟ್ರ್ ಇದು. ಪಾನಿಪುರಿ ಕೌಂಟ್ರು.
ಅದಾದಮೇಲೆ ಇಲ್ಲಿ ಬಂದರೆ ಪಾವ್ ಬಜ್ಜಿ ತಿನ್ಬೋದು. ಮತ್ತು ಇಲ್ಲಿ ತವಾ ಫ್ರೈ ಏನೋ ಮಾಡ್ಕೊಡ್ತಾರೆ, ಅದು ಮಾಡ್ಕೊಂಡು ತಿನ್ಬೋದು. ಪಾವ್ ಬಜ್ಜಿ ತಿನ್ನಂಗೆ ಆಯ್ತು ಬಂದ್ಬಿಟ್ಟು ಇವಾಗ. ಪಾವ್ ಬಜ್ಜಿ ತಿನ್ಬೇಕಂದ್ರೆ ಫುಲ್ ಕ್ರೇವಿಂಗ್ ಆಗ್ಬಿಡಿ ನನಗೆ. ಎಷ್ಟು ಐಟಮ್ ತಲೆಯಲ್ಲಿ ಇಟ್ಕೊಳ್ಳಿ, ಆಮೇಲೆ ಮರ್ತೋಗ್ಬಾರ್ದು. 10 ಇದು ಓಕೆ, ಎಲ್ಲ ಐಟಮ್ ತಲೆಯಲ್ಲಿ ಇಟ್ಕೊಬೇಕು ಅಷ್ಟೇ. ಅಮ್ಮ ಐಟಮ್ ತಲೆಯಲ್ಲಿ ಇಟ್ಕೋ, ಏನು ತಿಂತೀಯ ಅಂತ ನಿಂಗೆ ಲಾಸ್ಟಲ್ಲಿ ಕೇಳ್ತೀನಿ. ಎಷ್ಟು ಐಟಮ್ ತಿಂದಿದ್ದೀನಿ, ಎಷ್ಟು ಐಟಮ್ ತಿಂತೆ ತಲೆಯಲ್ಲಿ ಇಟ್ಕೋ ಆಯ್ತು. ಆಮೇಲೆ ಕೇಳ್ತೀನಿ ಆಯ್ತು, ನೀನೇನು ತಿನ್ನಂತ ಕೇಳ್ತೀನಿ, ಅದನ್ನ ಹೇಳು. ರಿಪೀಟ್ ಮಾಡು ಆಯ್ತು. ಓಕೆ, ಅದನ್ನ ಹೇಳು. ಸೊ ಗೈಸ್, ಈಗ ನಮ್ಮ ಫ್ಯಾಮಿಲಿ ಎಲ್ಲ ಪೂರ್ತಿ ಬಂದು ಇವಾಗ ಇಲ್ಲೆಲ್ಲ ತೊಗೊತಿದ್ದಾರೆ ಬಫೆ ಸಿಸ್ಟಮಲ್ಲಿ. ನಮ್ಮ ಕುಶಾನೆ ಬಂದ್ಬಿಟ್ಟು ಇಲ್ಲ ವಾಟರ್ ಮೆಲನ್ ಕಲಿತಾವಳೆ. ವಾಟರ್ ಮೆಲನ್ ಕಲ್ಲಿ ಅವಳು, ವಾಟರ್ ಮೆಲನ್ ಕಳ್ಳಿ. ಕುಶಾನಿ ಹಲೋ ಅನು. ಹಾಯ್ ಅವರ್ ಇವನು ABCD ಹೇಳು. ಹೇಳಲ್ಲ ಅಂತ. ಬಂದು ವಾಟರ್ ಮೆಲನು ತಿನ್ನು. ಹಿಂಗೆ ರೀಫಿಲ್ ಮಾಡ್ತಾನೆ ಇರ್ತಾರೆ ಗೈಸ್, ಖಾಲಿ ಆದಷ್ಟು ರೀಫಿಲ್ ಮಾಡ್ತಾ ಇರ್ತಾರೆ. ತಗೋ ಕಳ್ಳಿ ಏನು ಮಾಡ್ತಲ್ಲ ನಾನು ಎತ್ಕೊಂಡು ಈ ಟಾಮನ್ ಜರಿಲಿ. ಎಲ್ಲ ಎತ್ಕೊಂಡು ಕುಶಾನಿ ಅದು ನೆಕ್ಪಾತ್ ಕಣೆ, ಅದು ಬೇರೆಯವ್ರು ತಿನ್ಬೇಕು. ಇಕ್ಕಲ್ಲಿ ಇಕ್ಕೋ. ಬಟ್ರ್ ಮಸಾಲ ಹಾಕೋತವ್ರೆ ನಾನು ತಿಂತೀನಿ. ತಿಂತಾರೆ ಒಂದು 2 3 4 5. ನಮ್ಮ ಬಾವ ಅಲ್ಲೇ ಒಂದು 12 ಐಟಮ್ ಆಗಿದೆ ನಮ್ಮ ಬಾವಂದು ಅಲ್ವಾ. 12 ಆಗಿದೆ ಐಟಮ್. ಯಾರು ಕಮ್ಮಿ ತಿಂತಾರೆ ಅವ್ರು ವಿನ್ನರು. ಯಾರು ಕಮ್ಮಿ ತಿಂತಾರೆ ಅವ್ರು ವಿನ್ನರು. ಏನೋ ನಾನು ಗೆಲ್ದೇ ಇದ್ರೂ ಪರವಾಗಿಲ್ಲ, ಸೋತ್ರು ಪರವಾಗಿಲ್ಲ, ದುಡ್ಡು ಮೋಸ ಮಾಡಬಾರ್ದು. ಗೈಸ್, ಈ ಗೇಮಲ್ಲಿ ಗೆಲ್ಲೋದು ನಾನೇ ಗೈಸ್. ಏನ್ ಚೈತ್ರ, ಈ ಗೇಮಲ್ಲಿ ಗೆಲ್ಲೋದು ನಾನೇ. ಕಮ್ಮಿ ತಿನ್ನ ನಾನು ಒಬ್ಬನೇ. ನನ್ನ ಜಾಗ ಬಿಡೇ ಇದು, ನನ್ನ ಜಾಗ ಇದು. ನಂದು ಟೋಟಲ್ ಐಟಮ್ ನೋಡಿ ಗೈಸ್ 7 8 9 10. ನಂದು ಕೂಡ ಇವಾಗ 10 ಐಟಮ್ ಆಗಿದೆ. ಫೋಟೋ ಪೋಸ್ಟ್ ತಗೊಂತವ್ರು. ಸೊ ಗೈಸ್, ಇವಾಗ ನಾನು ಒಂದು ರೋಟಿ ತಿಂದೆ, ನಂಗೆ ಅದಕ್ಕೆ ಫುಲ್ ಆಗೋಯ್ತು ರೋಟಿಗೆ. ಇವಾಗ ಫ್ರೂಟ್ಸ್ ತಿನ್ಬಿಟ್ರೆ ನನ್ನ ಡಯಟ್ ಕಂಪ್ಲೀಟ್ ಆಗುತ್ತೆ. ಅವ್ರು ನಾನು ತಿನ್ನಲ್ಲ. ಇವಾಗ ಹೋಗ್ಬಿಟ್ಟು ನಮ್ಮ ಅಕ್ಕ ಬರ್ತೀನಿ, ನಮ್ಮ ಭಾವಂಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳೋಣ ಬನ್ನಿ. ಗೈಸ್, ರೆಡಿ ಫಾರ್ ದ ಕ್ವಶನ್ಸ್? Yes. ವಿ ಆರ್ ರೆಡಿ. ಫಸ್ಟ್ ಕ್ವಶನ್ ಏನು ಗೊತ್ತಾ, ನಿಮ್ಮಿಬ್ರು ಫೇವ್ರೇಟ್ ಮೆಮೊರೀಸ್ ಯಾವುದು? ಯಾವಾಗಲೂ ನಾನು ಹೇಳ್ತೀನಿ, ಏನು ಹೇಳು. ಹೌದು, ಭಾವನೆ ಜಾಸ್ತಿ ಆನ್ಸರ್ ಮಾಡಿದ್ದೀನಿ, ನಾನು ಮುಂಚೆನೇ ಆನ್ಸರ್ ಮಾಡಿಲ್ಲ. ಹೇಳು ಆಯ್ತು, ನೀವಿಬ್ರದ್ದು ಹೇಳಿ. ಬೆಸ್ಟ್ ಮೆಮೊರಿ ಅಂದರೆ ಅವ್ನು ನನಗೆ ತಾಳಿ ಕಟ್ಟಿದ್ದು, ಅದು ಬೆಸ್ಟ್ ಮೆಮೊರಿ ನನ್ನಿಂದು. ನಿಮ್ಮದು ಬೆಸ್ಟ್ ಮೆಮೊರಿ ಅಂದ್ರೆ ಖುಷಿಯಾಗಿ ಹುಟ್ಟಿದ್ದು. ಗೈಸ್, ನಮ್ಮ ಭಾವ ಒಂದು ಕುಶಾನೆ ಹುಟ್ಟಿದಂತೆ ಬೆಸ್ಟ್ ಮೆಮೊರೀಸ್. ಕ್ರೇಜಿ. ನಮ್ಮ ಅಕ್ಕೊಂದು ತಾಳಿ ಕಟ್ಟಿದ್ದು, ನಮ್ಮ ಭಾವೊಂದು ಹುಟ್ಟಿದ್ದು, ಕಟ್ಟಿಸ್ಕೊಂಡಿದ್ದು. ಅರೆ ಹುಟ್ಟಿದ್ದು, ಕಟ್ಟಿಸ್ಕೊಂಡು ಆಮೇಲೆ ಹುಟ್ಟು ಕ್ರೇಜ್ ಆಗಿದೆ ಇಬ್ಬರದು. ನಿಮ್ಮಿಬ್ಬರ ಫೇವ್ರೆಟ್ ಥಿಂಗ್ ಅಂದರೆ ನಿಮ್ಮಿಬ್ಬರಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಜಾಸ್ತಿ? ನಿಮಗೆ ಭಾವನಲ್ಲಿ ಏನು ಇಷ್ಟ ಆಗುತ್ತೆ? ಭಾವಂಗ ನಿನ್ನಲ್ಲಿ ಏನು ಜಾಸ್ತಿ ಇಷ್ಟ ಆಗುತ್ತೆ? ನನಗೆ ಅವರಲ್ಲಿ ಫುಲ್ ಸೈಲೆಂಟ್ ಅವರು. ಆಮೇಲೆ ಏನೂ ಜಾಸ್ತಿ ಮಾತಾಡಲ್ಲ, ಬೇರೆಯವ್ರ ಜೊತೆ ಎಲ್ಲೂ ಫ್ರೆಂಡ್ಸು, ಈ ಡ್ರಿಂಕ್ಸು, ಬೇರೆ ಏನೋ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಸೊ ನಂಗೆ ಅದು ತುಂಬ ಇಷ್ಟ. ಐ ಆಮ್ ವೆರಿ ಲಕ್ಕಿ. ನಿಮ್ಗೇನು ಇಷ್ಟ? ಕರೆಕ್ಟ್ ಅಲ್ಲ, ಈ ಜನ್ರೇಷನಲ್ಲಿ ಅದು ಇಷ್ಟೊಂದು ಡೈವರ್ಸ್ ಆಗೋ ಕಾಲದಲ್ಲಿ ಇಂಥ ಹುಡುಗಿ ಸಿಕ್ಕಿರೋದು ನನ್ನ ಪುಣ್ಯ. ಅಂದ್ರೆ ಮನೇಲೇ ಇರ್ತಾಳೆ ಆಯ್ತಾ, ಅವಳಿಗೇನು ಊಟ ತಿಂಡಿ ಅಷ್ಟೇ, ಆಚೆ ಎಲ್ಲೂ ಆಗಲ್ಲ, ಬೇರೆ ಏನಿಲ್ಲ. ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂತ ಏನಿಲ್ಲ, ಹೇಳ್ಬಿಟ್ರೆ ಕೊಂಬಂದ್ಬಿಡುತ್ತೆ. ಆದ್ರೆ ಅತ್ತೆ ಸೊಸೆರ ಜಗಳ ಇಲ್ಲ, ಅಂದ್ರೆ ಇಬ್ರು ದೂರ ಮಾಡ್ಬೇಕು ಆತರ ಒಂದು ಚೂರುನು ಇದಿಲ್ಲ, ಯೋಚನೆ ಇಲ್ಲ. ಸೊ ಆ ವಿಷಯದಲ್ಲಿ ಮತ್ತೆ ಗುಣನೂ ಅಷ್ಟೇ, ಸಾಫ್ಟ್ ನೇಚರು. ನನ್ ಮುಂದೆ ಮಾತ್ರ ಎಗರಾಡ್ತಾಳೆ, ಬೇರೆಯವ್ರ ಮುಂದೆ ನಿಮ್ ಮುಂದೆ ಎಗರಾಡ್ಬೋದು, ಅಮ್ಮ ಜೊತೆ ಇರ್ತಾಳೆ. ಆಚೆ ಕಡೆ ಹುಲಿ, ಮನೇಲಿ ಆತರ ಅಲ್ವಾ? ಅದು ಒಂದು ಗುಡ್ ಥಿಂಗ್ ಅಲ್ವಾ? ರೆಡಿ ಆಗ್ಬಿಟ್ಟು. ಹೌದು, ಎಲ್ಲ ಫ್ಯಾಷನ್ ಬಟ್ಟೆಗಳನ್ನ ಹಾಕೊಂತ ಇರ್ತಾರೆ. ಅರೆ ಅವ್ರ ಇಷ್ಟ ಅದು ಬಟ್ಟೆಗಳು, ನಾವು ಏನು ಜಡ್ಜ್ ಮಾಡೋಕ್ಕಾಗಲ್ಲ. ಅದು ಅವ್ರವ್ರ ಇಷ್ಟ ಬಟ್ಟೆಗಳು ಹಾಕೊಳ್ಳೋದು. ನಮ್ಮ ಅಕ್ಕನ ಇಷ್ಟ, ನಮ್ಮ ಅಕ್ಕ ಸೀರೆ ಹಾಕೊಳ್ಳೋದು. ನನಗೆ ಅವೆಲ್ಲ ಇಷ್ಟ ಇಲ್ಲ, ನಾನು ಹೆಂಗಿರ್ತೀನಿ ಅಷ್ಟೇ. ಸೊ ನಿಮಗೆ ಅದು ಆ ಗುಣಗಳು ಇಷ್ಟ ನಮ್ಮ ಅಕ್ಕನ. ಏನೇ ಚಿತ್ರ ನಿನ್ ಬಗ್ಗೆ ತುಂಬಾ ರೇರ್ ಅಲ್ವಾ? ಏನ್ ಚೈತ್ರ ನಿನ್ ಬಗ್ಗೆ ಎಷ್ಟು ಹೋಗ್ಬಿಡಿದೆ ಭಾವ? ಇವತ್ತು ಫುಲ್ ಟಾಪ್ ಅಲ್ಲಿ ಕುತ್ಕೊಂಡ್ಬಿಟ್ಟಿಲ್ಲ, ಟಾಪ್ ಫ್ಲೋರ್ ಇರ್ತಾಳೆ ಇವತ್ತು. ಆದ್ರೆ ಬ್ರೋ ತುಂಬಾ ರೋದನೆ ಕೊಡ್ತಾಳೆ. ತುಂಬಾ ರೋದನೆ ಕೊಡ್ತಾಳ. ಫಸ್ಟ್ ಗಂಡನ್ ಗೋಳೆ ಕೊಂಡ್ಲೇಬೇಕು ತಾನೆ, ಇನ್ಯಾರು ಗೋಳೆ ಕೊಂಡ. ಇವತ್ತು ಡಿಪ್ಸ್ ಹೊಡಿತಿದೆ, ಬಂದ್ಬಿಟ್ಟು ಕಾಲು ಇಟ್ಬಿಟ್ಟು ಕಿಸ್ ಮಾಡು ಅಂತಾಳೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಮೆದುವಾಗಿರೋ ರಕ್ತ ಹೋಗುತ್ತಾಳೆ. ಆಮೇಲೆ ಚಳಿಗಾಲದಲ್ಲಿ ಬಂದ್ಬಿಟ್ಟು ದೊಡ್ಡದು ಎತ್ಕೋತಾಳೆ. ಅಂದ್ರೆ ನಂಗೆ ಇಷ್ಟ ಉಲ್ಟಾ ಅಲ್ವಾ? ನಮ್ಮ ಹತ್ರ ನಮ್ಗೆಲ್ಲ ಹಂಗೆ, ಅವಳು ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡ್ತಾರೆ. ಬೆಳಗ್ಗೆಯಿಂದ ಒಬ್ಳೇ ಇರ್ತೀನಿ ಮನೇಲಿ, ಅವ್ರು ಒಂದು 2-3 hours ಜೊತೆಲಿ ಇರ್ತಾರೆ ಅಷ್ಟೇ. ಆಮೇಲೆ ಮತ್ತೆ ಬೆಳಿಗ್ಗೆ ಹೊಟ್ಟೋಗ್ತಾರೆ. ಆ 2-3 hours ಗೊಳಕೊಂತೀನಿ.
ಹೆಂಗ್ ಗೊತ್ತಾ, ಗಂಡ ಹೆಂಡತಿ ಅಂತಂದ್ರೆ ಹಂಗೆ ಒಂದ್ ಸ್ವಲ್ಪ ಜಗಳ ಉಳಿಬೇಕು ಅಲ್ವಾ? ಕರೆಕ್ಟ್ ತಾನೆ ಅಮ್ಮ? ಗಂಡ ಹೆಂಡತಿ ಜಗಳ ಇರಬೇಕು. ಜಗಳ ಮಳ್ಗೋವರೆಗೂ ಅಲ್ಲ, ಗಂಡ ಜಗಳ ಊಟ ಮಾಡಿ ಮಳ್ಗೋವರೆಗೂ ಅಷ್ಟೇ. ಹೌದು, ಆಮೇಲೆ ಕರೆಕ್ಟ್. ಜಾಸ್ತಿ ಇಟ್ಕೋಬಾರ್ದು, ಓಕೆ, ಕ್ಯಾರಿ ಮಾಡಬಾರ್ದು. ಹೌದು. ಸೊ ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ಹೆಂಗ್ ಗೊತ್ತಾ ನಿಮ್ಮಿಬ್ಬರಿಗೆ, ನಿಮ್ಮಿಬ್ಬರ ಬೆಸ್ಟ್ ಟ್ರಿಪ್ ಯಾವುದು? ನಾವೆಲ್ಲೂ ಹೋಗೇ ಇಲ್ಲ. ಇಲ್ಲ ಹೋಗಿದ್ದೀವಿ ಚಂಡೀಗಢಲ್ಲಿ. ಆಲ್ಮೋಸ್ಟ್ 15 days ಹೋಟೆಲ್ ಅಲ್ಲಿ ಇದ್ವಿ. ಅದು ಬೆಸ್ಟ್ ಮೆಮೊರಿ ನಮ್ಗೆ. ಅದೇ ಬೆಸ್ಟ್ ಮೆಮೊರಿ. ಆದ್ರೆ ಅದಾದ್ಮೇಲೆ ಇರ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಖುಷಾನಿ ಹೊಟ್ಟೆ ಒಳಗಡೆ ಇದ್ಲು. ಇವ್ರಿಗೆ ಅಲ್ಲಿ ವೆದರ್ ಸೆಟ್ ಆಗಿಲ್ಲ, ವಾಪಸ್ ಬಂದ್ಬಿಟ್ವಿ. ಇಲ್ಲಾಂದ್ರೆ ಮನಾಲಿ ಶಿಮ್ಲಾ ಎಲ್ಲ ತೋರ್ಸ್ಬೇಕು ಅನ್ಕೊಂಡಿದ್ದೆ, ಬಟ್ ಇವ್ರಿಗೆ ಸೆಟ್ ಆಗಿಲ್ಲ. ಚಂಡೀಗಢಲ್ಲಿ ಇದ್ದಿದ್ದು ನಾವು ಆಲ್ಮೋಸ್ಟ್ 15 days. ಅದು ಬೆಸ್ಟ್ ಮೆಮೊರಿ ನಮ್ದು. ಅದು ಬೆಸ್ಟ್ ಮೆಮೊರಿ. ಸರಿ, ನಿಂದು? ನನಗೇನದು ಬೆಸ್ಟ್ ಮೆಮೊರಿ ಅನ್ಸಿಲ್ಲ, ಬಿಕಾಸ್ ಅವರು ನನ್ನನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರ ಆಫೀಸ್ ಕಡೆಯಿಂದ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ನನ್ನನ್ನು ಕರ್ಕೊಂಡು ಹೋಗ್ಬೇಕಂತ ಇವತ್ತಿನವರೆಗೂ ನಾವಿಬ್ರು ಎಲ್ಲೂ ಹೋಗೇ ಇಲ್ಲ. ಅಲ್ಲಿ 15 days ಇರ್ಬೇಕು ಅನ್ಕೊಂಡಿದ್ವಿ. 15 days ಅಲ್ಲ, ಅಲ್ಲಿ ಮನೇನೂ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಇವರು ಇರಕ್ ಆಗ್ಲಿಲ್ಲ. ಖುಷಾನಿ ಹೊಟ್ಟೆ ಒಳಗಡೆ ಇದ್ಲು, ವೆದರ್ ಸೆಟ್ ಆಗಿಲ್ಲ. ಸೊ ಚಂಡೀಗಢ ನೀವಿಬ್ರು ಬೆಸ್ಟ್ ಮೆಮೊರೀಸ್. ಚಂಡೀಗಢಲ್ಲಿ ಪಂಜಾಬ್. ಓಕೆ, ಸೂಪರ್. ಆಮೇಲೆ ನೆಕ್ಸ್ಟ್ ಇಯರ್ ಅಲ್ಲಿ ನೀವಿಬ್ರು ಗೋಲ್ ಏನು? ಈ ವರ್ಷ ಫಸ್ಟ್ ಗೋಲ್ ಬಂದ್ಬಿಟ್ಟು ಪಾಪು ಜೂನ್ಗೆ ಅಂದ್ರೆ ಹುಟ್ಟುತ್ತಲ್ಲ ಆ ಪಾಪು. ನೆಕ್ಸ್ಟ್ ಖುಷಾನಿಗೆ ಸ್ಕೂಲಿಗೆ ಸೇರಿಸ್ಬೇಕು. ಸ್ಕೂಲ್ ಅಂದ್ರೆ ಫಸ್ಟ್ ಬೇಬಿ ಸಿಟ್ಟಿಂಗ್ ನೆಕ್ಸ್ಟ್ ಇಯರ್. ಅದಾದ ಅದಕ್ಕೂ ಮುಂಚೆ ಮೇನ್ ಲೈಕ್ ವಿ ಡಿಸ್ಕಸ್ ಮನೆ ಕಟ್ಟಬೇಕು. ಅದು ನೆಕ್ಸ್ಟ್ ಗೋಲ್ ನಿಮ್ದು. ನೆಕ್ಸ್ಟ್ ಗೋಲ್ ಸೇಮ್, ಸ್ವಂತ ಮನೆ ಒಂದು ಮಾಡ್ಕೋಬೇಕು. ಅದು ಬಿಟ್ಟು ಬೇರೆ ಗೋಲ್ ಇಲ್ಲ ನಿಮ್ಗೆ? ಬೇರೆ ಗೋಲು ನಿನ್ನ ಸಕ್ಸಸ್ ನೋಡ್ಬೇಕು. ಅದು ನನ್ ಗೋಲ್ ಕಡೆ, ನಿನ್ ಗೋಲ್ ಹೇಳಿ. ನಾನ್ ನೋಡ್ಬೇಕು ನಿನ್ ಸಕ್ಸಸ್. ನನ್ನ ಆಸೆ, ನನ್ನ ಗೋಲ್, ನನ್ನ ಡ್ರೀಮ್. ಅದು ಗೋಲ್ ಅವ್ರು ಅಚೀವ್ ಮಾಡ್ತಾರೆ. ನಿನ್ ಗೋಲ್ ಏನು? ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೆಕ್ಸ್ಟ್ ಗೋಲ್? ನಿನ್ ಗೋಲ್ ನೆಕ್ಸ್ಟ್ ಇಯರ್ ಅಲ್ಲಿ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ತೀಯಾ? ಏನಿಲ್ಲ, ಮನೆ ಮಕ್ಕಳನ್ನೆಲ್ಲ, ಗಂಡ ಮಕ್ಕಳು ಮನೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನನ್ನ ಜೀವನ. ನಾನೇ ಗೊತ್ತ ಅನ್ಕೊಂಡಿದ್ದು ನೆಕ್ಸ್ಟ್ ಗೋಲ್ ನೀನ್ ನೆಕ್ಸ್ಟ್ ವರ್ಷ ಇನ್ನೂ ಮಗು ಕೊಡ್ತೀನ ಅನ್ಕೊಂಡೆ. ಅದೇ ಗೋಲ್ ಅನ್ಕೊಂಡೆ ನಾನು. ಹಲೋ ಅಮ್ಮ, ಬೇಡ ಸಾಕಲ್ಲ, ಸಾಕು. 7ನೇ ಮೇಂಟೈನ್ ಮಾಡಕ್ಕಾಗ್ತಲ್ಲ. ಇನ್ನೊಂದು ಮಗು ಹೆಂಗಿರುತ್ತೋ ನಿಮಗೆ 3 ಜನ ಮೇಂಟೈನ್ ಮಾಡ್ಬೇಕು. ಅದೇ ಒಂದು ನಮ್ಮ ಅಕ್ಕನ್ನ, ಒಂದು ಇವಳನ್ನ, ಇನ್ನೊಂದು ಲಕ್ಷ್ಮಿನ, ಇಲ್ಲ ಗಣೇಶ ಗೊತ್ತಿಲ್ಲ, ಯಾವ್ದು ಬರುತ್ತೆ. 3 ಜನ ಹರಾಜ್ ಹಾಕ್ಬಿಡ್ತಾರೆ. ಅಲ್ಲ, 3 ಜನ ನಾಮ ಹಾಕ್ಬಿಡ್ತಾರೆ ಬರೋ ನಿಮ್ಗೆ. ಅಲ್ಲ ಸಂತೆಲ್ ಹರಾಜ್ ಹಾಕ್ಬಿಡ್ತಾರೆ. ಫೈನಲ್ ಕ್ವಶನ್ ನಿಮ್ಮಿಬ್ಬರಿಗೆ, ನಿಮಗೆ ಅವಳಲ್ಲಿ ಜಾಸ್ತಿ ಪ್ರೌಡ್ ಫೀಲ್ ಆಗಿದೆ ಯಾವಾಗ? ಚೈತ್ರನಲ್ಲಿ ಜಾಸ್ತಿ ಪ್ರೌಡ್ ಫೀಲ್ ಆಗಿದೆ? ಅವಳು ಕೇಳಿ ಆಮೇಲೆ ಹೇಳ್ತೀನಿ. ಸರಿ, ನೀ ಹೇಳು, ಪಾವನ್ ಮೇಲೆ ಯಾವ ಜಾಸ್ತಿ ಪ್ರೌಡ್ ಫೀಲ್ ಆಗಿದ್ದು? ಪ್ರೌಡ್ ಫೀಲ್ ಅಂದ್ರೆ ರೀಸೆಂಟ್ ಆಗಿ ಮನೆ ತಗೊಂಡಲ್ಲ ಸೈಟ್, ಅವ್ರ ಸ್ವಂತ ದುಡ್ಡಲ್ಲಿ, ಅದು ಪ್ರೌಡ್ ಫೀಲ್. ಬಾವ, ನಿಮ್ಗೆ ಯಾರು ಪ್ರೌಡ್ ಫೀಲ್ ಆಗಿದೆ ಚೈತ್ರನ್ ಮೇಲೆ? ಅದು ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದು ಯೋಚನೆ ತುಂಬಾ ಇದೆಯಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದು ಪ್ರೌಡ್ ಫೀಲ್? ಅದೇ ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದ್ನಲ್ಲ, ಅದೇ ನಂಗೆ ಪ್ರೌಡ್ ಮೂಮೆಂಟ್. ಅದೇ ಪ್ರೌಡ್ ಮೂಮೆಂಟ್ ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್. ಖುಷಾನಿ ಹುಟ್ಟಿದಲ್ಲ. ಮತ್ತೆ ಈ ಕಾಲದಲ್ಲೂ ಈ ತರ ಹುಡುಗಿ ಸಿಗೋದು ತುಂಬಾ ಕಡಿಮೆ. ಅಂದ್ರೆ ಈ ತರ ಗುಣ ಇಟ್ಕೊಂಡು, ಸೊ ಅದೊಂದು ನಂಗೆ ಪ್ರೌಡ್ ಮೂಮೆಂಟ್ ಆಲ್ವೇಸ್. ಗೈಸ್, ನಮ್ಮ ಮಕ್ಕನಲ್ಲಿ ಏನ್ ಗುಣ ನೋಡ್ರು ನಮ್ಮ ಭಾವ ಜೋಡಣೆ ಗೊತ್ತಿಲ್ಲ ಗೈಸ್. ಏನ್ ಗುಣ ಐತೆ ಅವಳಿಗೆ? ಸಾಫ್ಟ್ ನೇಚರ್. ನಮ್ಮ ಅಮ್ಮನೆಲ್ಲ ಓ ಅಂತ ನೋಡಿ ಗೈಸ್, ಅವರು ನಗ್ತವ್ರೆ. ಇವ್ರ ಮುಂದೆ ಅಷ್ಟೇ ಹಂಗ ಆಡೋದು, ಬೇರೆಯವ್ರ ಮುಂದೆ ಎಲ್ಲ ಸಾಫ್ಟ್. ಗೈಸ್, ಆಕ್ಚುಲಿ ಪಾಪ ನಮ್ಮ ಅಕ್ಕ ಸಾಫ್ಟೇನೆ. ಅಂದ್ರೆ ನಾನು ನೋಡ್ತೀನಿ ಬರೀ ಅವಳಿಗೆ ಯಾರ್ಯಾರ ಅವ್ಳ ಸರ್ಕಲ್ ಇರುತ್ತಲ್ಲ ಅಲ್ಲಿ ಮಾತ್ರ ಅವಳು ಮಾತಾಡ್ತಾಳೆ. ಅದು ಬಿಟ್ಟು ಬೇರೆ ಎಲ್ಲೇ ಆಚೆ ಹೋದ್ರು ಅವಳು ಒಂದೇ ಒಂದು ಮಾತು ಮಾತಾಡಲ್ಲ. ನನಗೆ ಒಂದು ಆಸೆ ಇದೆ ಗೈಸ್, ನಾನು ನೆಕ್ಸ್ಟ್ ಟೈಮ್ ಅದರ ಫಿಲಮ್ ಮಾಡಿದಾಗ ಸ್ಟೇಜ್ ಮೇಲೆ ನಾನು ಹೋದಾಗ ನಮ್ಮ ಮಕ್ಕನ ಕರ್ಸ್ಬೇಕು. ನಮ್ಮ ಮಕ್ಕನ ಕರ್ಸ್ಬಿಟ್ಟು ಅವ್ಳು ಹೇಳೋದಿಷ್ಟೇ, ಚೆನ್ನಾಗಿದೆ, ಹಿಂಗೆ ಬೆಳೆಸ್ತಾ ಇರಿ, ತುಂಬಾ ಚೆನ್ನಾಗಿ ಬಂದಿದೆ, ನಿಮ್ಮ ಸಪೋರ್ಟ್ಗೆ ನನ್ನ ಧನ್ಯವಾದಗಳು. ಸೊ ಇದು ನಿಮ್ಮ ಪ್ರೌಡ್ ಫೀಲಿಂಗ್ ಇಬ್ಬರದು. ಸೊ ಸೂಪರ್. ಇವಾಗ ನೀವು ಮದುವೆ ಆಗಿ 3 ವರ್ಷ ಆಗಿದೆ. ಇದೇ ತರ 100 ವರ್ಷ ಇಬ್ರು ಚೆನ್ನಾಗಿದೆ. ಖುಷಾನಿನ ಮತ್ತೆ ಇನ್ನೊಬ್ಬನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದು 3rd ಇಯರ್. ನೆಕ್ಸ್ಟ್ 4th ಇಯರ್ ಮತ್ತೆ ಬರೋಣ ಇನ್ನೊಂದ್ಸಲಿ, ಮತ್ತೆ ಬೇರೆ ಕಡೆ ಹೋಗೋಣ 4th ಇಯರ್. ಓಕೆನಾ? ಇನ್ನು ಪುಟ್ಟ ಗಣೇಶ ಇರ್ತಾನೆ, ಬೇರೆ ಕಡೆ ಹೋಗೋಣ. ಓಕೆ, ಲೆಟ್ಸ್ ಗೋ ಔಟ್. ಸೊ ಹಿಂಗೆ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯು ಬೋತ್. ಕಂಗ್ರಾಚುಲೇಷನ್. ಸೊ ಗೈಸ್, ಇವಾಗ ಬಂದಿದೆ ನಮ್ಮ ಭಾವಂದು ಮತ್ತೆ ನಮ್ಮ ಅಕ್ಕದು ಹ್ಯಾಪಿ ಆನಿವರ್ಸರಿ ಇದು. ಸೊ ಲೆಟ್ಸ್ ಕಟ್ ದ ಕೇಕ್. ಗೈಸ್ ನೋಡಿ, ರಂಗೋಲಿ ಹಾಕೋರು. ನಮ್ಮ ಅಮ್ಮ ಏನು ಹಾಕೋದು ರಂಗೋಲಿ ನೋಡ್ದ, ಅವ್ರೇನು ಹಾಕೋರು ಬಾರ್ಬಿಕೇಷನ್ ಅವರು. ಇವರು ಕೈಯಲ್ಲಿ ಹಾಕಿರೋದು ಮೋಲ್ಡ್, ಆದ್ರೂ ಕೈಯಲ್ಲಿ ತಾನೇ ಬಿಟ್ಟಿರೋದವರು. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ ಟು ಯು, ಹ್ಯಾಪಿ ಆನಿವರ್ಸರಿ ಟು ಯು. ಕ್ಲಾಪ್ 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 ಕ್ಲಾಪ್. ಥ್ಯಾಂಕ್ ಯು ಬ್ರೋ. ನಾನಿ ಏನಮ್ಮ ಇದು, ಏನಿದು ಕುಶಾನಿಗೆ ಏನದು ಹೇಳು? ಹ್ಯಾಪಿ ಅಲ್ಲ, ಅದು ಕೇಕ್. ಇದು ಕೇಕ್. ಬಾ, ಊಟ ಎಲ್ಲ ಭರ್ಜರಿ ಆಯ್ತು ಗೈಸ್. ಸೊ ಈಗ ಕೇಳೋಣ ಯಾರು ಎಷ್ಟು ತಿಂದ್ರು ಐಟಮ್ಗಳು ಅಂತ ಕೇಳೋಣ. ಓಕೆನಾ?
ಬಾವಾ ನೀವು ಎಷ್ಟಾಯ್ತು ನೀವು ಕರೆಕ್ಟಾಗಿ ನಂದು 16 ನಾನು ಗ್ಯಾಪ್ನೇ ಕೊಡಿ ನೀವು ಐಟಮ್ ತಿಂದಿರೋದು 16 ಐಟಮ್ಸ್ 16 ಪಕ್ಕನಾ ಪಕ್ಕ 100% ಪಕ್ಕ ಗಾಯಸ್ ನಮ್ಮ ಬಾವ ಸುಳ್ಳು ಹೇಳ್ತವ್ರೆ ಗಾಯಸ್ 16 ತಿಂದಿಲ್ಲ 16 17 ಇದು ಒಂದು ಐಟಮ್ ಬಾವಾ ಇದು ಐಟಮ್ ಅಲ್ಲ ಅದು ನನಗೆ ಗೊತ್ತಿಲ್ಲ ಎಷ್ಟು ತಿಂದ್ರೆ ಅಂತ ಹೇಳಿದ ಏನೇ ನಮ್ಮ ಬಾವ ಸುಳ್ಳು ಹೇಳಿದ್ರು ಗಾಯ್ಸ್ ನಮ್ಮ ಬಾವ 17 ಐಟಮ್ ಅದು ಇನ್ಕ್ಲೂಡ್ ಮಾಡ್ಬೇಕು ನೀವು 17 ಐಟಮ್ ತಿಂದಿರಾ ನೀವು ಏ ಚೈತ್ರ ಎಷ್ಟು ತಿಂದಿದ್ದು ಹೇಳು ಮರ್ತೋಯ್ತ್ಲೆ ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಂಗೆ ಟ್ರೀಟ್ ಕೊಡ್ಬೇಕು ಇನ್ ಟ್ರೀಟ್ ಏನ್ ಟ್ರೀಟ್ ಗಿಫ್ಟ್ ಕೊಡ್ಬೇಕು ಸರಿ ಆಯ್ತು ಓಕೆನಾ ನಿಮ್ಮ ಮಗಳು ಎಷ್ಟು ತಿನ್ಲು ಅವಳು ತಿಂದಿರಲ್ಲ ತಿಂದಿಲ್ವಾ 4 ಐಟಮ್ ನಮ್ಮ ಬೈಲ್ ನೀನು ಎಷ್ಟು ಐಟಮ್ ನಾನು ತಿಂದೆ ಇವಾಗ 19 ಐಟಮ್ ತಿನ್ನಿದ್ದೀನಿ 20ನೇ ಐಟಮ್ ಐಸ್ ಕ್ರೀಮ್ ಅದು ತಗೊಳಕ್ ಹೋಗ್ತಾ ಇದ್ದೀನಿ 20 ಐಟಮ್ ಐಸ್ ಕ್ರೀಮು ಕರೆಕ್ಟಾಗಿ ಹೇಳಿದ್ಯಾ ನೀನು ಪರ್ಫೆಕ್ಟಾಗಿ ಹೇಳಿದ್ಯಾ ಗೈಸ್ ನಮ್ಮ ಸುಳ್ಳು ಹೇಳ್ತಾರೆ ಗೈಸ್ ಇಲ್ಲ ನಾನು ಚಾಟ್ಸ್ ಅದು ತಗೊಂಬಂದಿಲ್ಲ ಸೈಡ್ ತಗೊಂಬಂದಿಲ್ಲ ಹಾ ಹೇಳು ನೀನು 21 ಐಟಮ್ ಹಾ 21 ಐಟಮ್ ತಿಂದಿಯಾ ನೀನು ಹೇಳ ಹೆಂಗಂತ ಇನ್ನು ತಿಂದಿಲ್ವಲ್ಲ ನಾನು 21 ಐಟಮ್ ತಿಂದಿಯಾ ಹೆಂಗೆ ವಿತ್ ಕೇಕ್ ಐಟಮ್ ಕೇಕ್ ನಾನು ತಿಂದೇ ಇಲ್ಲ. ಪ್ರತಾಪ್ ತಿನ್ಸಕ್ ಬಂದ್ರು ನಾನು ತಿನ್ಲಿಲ್ಲ, ಅವ್ರಿಗೆ ತಿನ್ನಿಸ್ದೆ. ಪ್ರತಾಪ್ ಬ್ರೋ ಅವರ ಮಮ್ಮಿ ಕೇಳೋಣ. ಆಂಟಿ ನೀವು ಎಷ್ಟು ತಿಂದ್ರಿ ಐಟಮು? ನಾನು 8, 9, 10, 14 ಪಕ್ಕ 14 ಕೇಕ್ ಜೊತೆಗೆ ಕೇಕು ಸೇರಿಸಿ ಕೇಕ್ ಒಂದು ಸ್ವಲ್ಪನೇ ಕೇಕ್ ಸ್ವಲ್ಪ ತಿಂದ್ರೆ ತಿನ್ನಿಸ್ತೀವಿ ಸ್ವಲ್ಪ ಚೂರು ತಿನ್ನಿಸ್ತಿದ್ದು ಅಂದರೆ 15 ಗೈಸ್ 15 ಐಟಮ್ ತಿಂದವ್ರು ಇವರು. ನಾನೇ ಗೈಸ್ ಕಮ್ಮಿ ತಿಂದಿರೋದು, ಬರೀ 13 ಐಟಮ್ ಅಷ್ಟೇ ತಿಂದಿರೋದು ನಾನು. 13 ಐಟಮ್ ಅಷ್ಟೇ ತಿಂದಿರೋದು ನಾನು. ಸೊ ದ ವಿನ್ನರ್ ಆಫ್ ದ ಮ್ಯಾಚ್ ಈಸ್ ಮೀ. ನೋಡಿದ್ರ ವ್ಯೂ ಹೆಂಗಿದೆ, ಇದೊಂಥರ ಕ್ರೇಜ್ ಆಗಿದೆಯಲ್ಲ. ನಾನು ಅವಾಗೇ ನೋಡಿದೆ ಗೈಸ್, ನನ್ನ ಕಣ್ಣಿಗೆ ಒಂಥರ ಚೆನ್ನಾಗಿ ಕಾಣಿಸ್ತು. ಸೊ ಅದು ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಸ್ಕೈ ಫುಲ್ಲು ಗಿಡಗಳು ಮರಗಳು, ಸೊ ಲೈಟಿಂಗ್ಸು, ಅಲ್ಲಿ ಅಂಗಡಿಗಳೆಲ್ಲ ಮಸ್ತಾಗಿದೆಯಲ್ಲ ಗೈಸ್. ಸಿ ಯು. ಓಕೆ ಬಾಯ್, ಸಿ ಯು. ಬಾಯ್ ಅಮ್ಮ. ಬಾಯ್. ಓಕೆ. ಸೊ ಗೈಸ್ ಈಗ ನಾನು ಸ್ವಲ್ಪ ಆಚೆ ಹೋಗಬೇಕು, ಸ್ವಲ್ಪ ಬೇರೆ ಕೆಲಸ ಇದೆ ನನಗೆ. ಸೊ ಅದಕ್ಕೆ ನಾನು ಹೊಡ್ತಾ ಇದ್ದೀನಿ. ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಎಲ್ಲ ಆಮೇಲೆ ಹೋಗ್ತಾರಂತೆ. ಸೊ ಬನ್ನಿ ನಾವು ಹೋಗುವ. ಬಾಯ್ ಚೈತ್ರ. ಬಾಯ್ ಸಿ ಯು. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ಖುಷಿಯಾಗಿ ಜಗಳ ಮಾಡೋ ಭಾವ ಹತ್ರ. ಸರಿ, ನಾನು ನೆಮ್ಮದಿಯಾಗಿ ಆರಾಮ ಸ್ವಲ್ಪ ಬುದ್ಧಿವಾದ ಹೇಳ್ಕೊಡ್ತೀನಿ ಅವಳಿಗೆ. ಸರಿ, ನಾನು ಸ್ವಲ್ಪ ಆರಾಮಾಗಿ ಖುಷಿಯಾಗಿ ಭಾವನ ಜೊತೆ ಜಗಳ ಮಾಡಿದ್ರೆ ಹತ್ರ ಅನ್ಸೋರ್ಸ್ಕೊಂಡು ಹೋಗ್ಬೇಕು. ಸರಿನಾ? ಇದು ನನ್ನ ಕಿವಿ ಮಾತು ನಿನಗೆ. ಭಾವ ನಿಮ್ಮ ಮೇಲೆ ತುಂಬ ಹೋಪ್ಸ್ ಇದಾವೆ, ಅದನ್ನ ಯಾವುದೋ ಕಳ್ಕೊಂಬಿಡ, ಹಿಂಗೆ ಲೈಫ್ ಲಾಂಗ್ ಇಟ್ಕೋ. ಓಕೆನಾ? ಬಾಯ್ ಸಿ ಯು. ಗೈಸ್ ಈಗ ಬನ್ನಿ ಹೋಗುವ. ಹೊಲ್ಟೋಗಿ ಇಲ್ಲಿ ಹೊಲ್ಟೋಗೆ ಗೈಸ್. ಅವಳು ಪಾಡಗಳು ಅವಳೆ, ಇವಳು ನೋಡಿ ಗೈಸ್, ಇವಳು ಬಂದ್ಬಿಟ್ಟು ಅವಳಿಗೆ ಹಿಂಸೆ ಇಕ್ತಾವಳೆ, ಬಿಡತೈತ್ರ ಅವಳು ಪಾಡಗಳು ಅವಳೆ, ಅಳ್ತಾಳೆ ಇವಾಗಳು ನೋಡಿ. ಇವಳು ಮಗುನ ಚೂಟೋದು ಇವಳೇನೆ, ಅದಾದ್ಮೇಲೆ ಸಮಾಧಾನ ಮಾಡೋದು ಅವಳೇನೆ. ಚೂಟ್ಬಿಟ್ಟು ನೋಡಿ, ಚೂಟ್ಬಿಟ್ಟು ಹೊಡೋತಾಳೆ. ಹೌದು, ಇವಾಗ ಹಳ್ಳಿ ನಿಂಗೆ ಐತೆ ನೋಡಿ, ಅಳ್ತಾಳೆ ನೋಡ್ಕೊಳ್ಳಿ ಗೈಸ್ ಅವಳು. ಅಯ್ಯೋ ಅಳ್ತಿಲ್ಲ ಗೈಸ್, ಅಯ್ಯೋ ಅಳ್ತಿಲ್ಲ. ಹೋಗಿ ನೀನು ಪರ್ಸ್ತಾವ ಬೇಗ, ಪರ್ಸ್ತಾವ ಹೋಗು. ಫೋನ್ ತೊಗೊಂಬೋಗು ಬೇಗ ಬಾ. ಇಲ್ಲೇ ಇರ್ತೀವಿ ಚೇತನಾ, ಇಲ್ಲೇ ಇರ್ತೀವಿ, ಬೇಗ ಬಾ. ಹೋಗು ಬಾಯ್ ಹೋಗು. ಕಾರ್ ತಗೊಂಡು ಕಾರ್ ತರೋಣ ಹೋಗ್ಬಿಟ್ಟು ಬಾ. ಗೈಸ್ ಹಿಂಗೆ ಖುಷಾ ನೀನು ಹಿಂಗೆ ನಾವು ಯಾಮಾರ್ಸೋದು ಯಾವಾಗಲೂ ಹಿಂಗೆ ನೋಡಿ. ನಾವು ಅಮ್ಮ ರೈಸು ಕೇಕು ಎಲ್ಲ ಪಾರ್ಸಲ್ ಮಾಡ್ಕೊಂಬಂದವ್ರು ಗೈಸ್. ಹಾಂ, ಅವ್ಳು ತಿಂದಿಲ್ಲ ಅಂತ ಪಾಪ ಪಾರ್ಸಲ್ ಮಾಡ್ಕೊಂಬಂದವ್ರು ನಾವು ಅಮ್ಮ ಅವಳಿಗೋಸ್ಕರ. ಸೊ ಈ ಥರ ಖುಷಿ ನಾವು ಹಿಂಗೆ ಯಾವಾಗಲೂ ಯಾಮಾರ್ಸೋದು ಗೊತ್ತಾ ನಿಮಗೇನು ಹೊಸದಲ್ಲ. ಈ ಥರ ಯಾಮಾರ್ಸಿರ್ತೀವಿ. ಬೇಕಾದ್ರೆ ನಿಮಗೂ ಈ ಟೆಕ್ನಿಕ್ ಬೇಕಾದ್ರೆ ನೀವು ಕೂಡ ಯಾಮಾರ್ಸ್ಬೋದು ನಿಮ್ಮ ಮಕ್ಳುಗಳನ್ನ. ಸೊ ಬನ್ನಿ ಇವಾಗ ಹೋಗುವ. ಇಷ್ಟು ನಮ್ಮೆಲ್ಲ ಇಂಡಿಯನ್ ತಾಯಿಗಳು ಅಂದರೆ ಭಾರತೀಯ ತಾಯಿಗಳು ಈ ಥರ ಪಾಠ ಮಾಡ್ಕೊಂಡು ಬರ್ತಾರೆ ಗೈಸ್. ಆಲ್ಮೋಸ್ಟ್ ಎಲ್ಲರೂ ಅಲ್ಲ, 90% ಅಲ್ಲಮ್ಮ, ಎಲ್ಲ ತಾಯಿಂದ್ರುಗಳು ಹಿಂಗೇನೆ. ಸೊ ನಿಮ್ಮ ತಾಯಿನೂ ಹಿಂಗೇನಾ? ನಿಮ್ಮ ಅಮ್ಮನೂ ಹಿಂಗೆ ಮಾಡ್ತಾರಾ? ನಮ್ಮಮ್ಮ ಹಿಂಗೆ ಮಾಡ್ತಾರೆ. ಇವಾಗಿಂದಲ್ಲ ಗೈಸ್, ನಮ್ಮಮ್ಮ ಮುಂಚೆನೂ ನನಗೇನೆ ಏನೂ ವೇಸ್ಟ್ ಮಾಡಲ್ಲ. ಅಕಸ್ಮಾತ್ ತಟ್ಟೆಲಿದ್ದರೆ ಅದಂಗೆ ಬಾಕ್ಸ್ ಹಾಕೊಂಡ್ಬಿಡ್ತಾರೆ, ಇಲ್ಲಾಂದರೆ ಕವರ್ ಹಾಕೊಂಡ್ಬಿಡ್ತಾರೆ. ಸೊ ಏನೂ ವೇಸ್ಟ್ ಮಾಡಲ್ಲ. ಸೊ ಇದು ಅವರ ಒಳ್ಳೆ ಗುಣ, ಅವ್ರ ಮನೆಯಿಂದ ಕಳಿಸ್ಕೊಳ್ತಿರೋ ಒಳ್ಳೆ ಗುಣ, ಊಟನ ವೇಸ್ಟ್ ಮಾಡಬಾರ್ದು ಅಂತ. ಸೊ ನಿಮ್ಮ ತಾಯಿಂದ್ರೂ ಇದೇ ಥರ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಗೊತ್ತಾಗುತ್ತೆ ನನಗೂ. ಮತ್ತೆ ಅವಳು ಚೆಕ್ಕಿಂಗ್ ಹೋಗ್ತಾನೆ ಗೈಸ್, ಬನ್ನಿ ಹೋಗ್ತಾನೆ ಚೆಕ್ಕಿನ್ನು. ಓಹೋ ಚೆಕ್ಕಿಂಗು. ಕಿಕ್ ಬನ್ನಿ ಮೇಡಮ್, ಬನ್ನಿ ಮೇಡಮ್ ಬನ್ನಿ. ಹಾಂ, ಬಾಂಬೆ ತೊಳತ್ರ ಬಾಂಬೆ ಉಸ್ಕೆ ಪಾಸ್ ಡಾಲ ಉಸ್ಕೋ. ಅಯ್ಯೋ ಬಾಮ್ಮ, ಅಯ್ಯೋ ನೋಡಿ ಗೈಸ್, ನಾವು ಅಮ್ಮನ ಉಳ್ತಾರನೇ ಆಡ್ತವ್ರೆ. ಅಯ್ಯೋ ಇವ್ರುಗಳ್ದಾಗಲ್ಲ ಗೈಸ್, ಇವ್ರಿಬ್ರದ್ದು. ಬರ್ರಮ್ಮ ಬೇಗ ಹೋಗುವ, ಕೆಲಸ ಹೊಡಿದೆ ನನಗೆ. ಸೊ ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಗೈಸ್. ನನ್ನ ಮತ್ತು ನಮ್ಮ ಅಕ್ಕನ ಮತ್ತು ನಮ್ಮ ಭಾವ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಅವ್ರ ಥರ ನಾವೂ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಲವಲವಿಕೆಯಾಗಿ ಅವರಿಬ್ಬರು ಬಾಂಧವ್ಯ ಈಗಿನ ಕಾಲದಲ್ಲಿ ಎಲ್ಲರೂ ಜಗಳ ಇರ್ತಾರೆ ಗಂಡ ಹೆಂಡತಿಗಳು ಮದುವೆ ಆಗಿದ ತಕ್ಷಣ. ನನ್ನ ಪ್ರಕಾರ ಅವ್ರು ಇದುವರೆಗೂ ಒಂದ್ಸರಿ ನಾನು ಭಾವನ ಜಗಳ ಆಡಿ, ನಾನು ಭಾವನೂ ಅವಳ ಹತ್ರ ಜಗಳ ಆಡಿಲ್ಲ.
ಕಂಪ್ಲೇಂಟ್ಗಳು ನಮ್ಮ ಹತ್ರ ಅಮ್ಮ ಹತ್ರ ಒಂದ್ಸೇನು ಯಾರು ಹೇಳಿಲ್ಲ ಇಬ್ರ ಬಗ್ಗೆನೂ. ನಾವು ಫಸ್ಟ್ ಹೇಳ್ಬಿಟ್ಟಿದೀವಿ ಹೌದು. ನಮ್ ಗಂಟ ಏನು ಬರ್ಕೋರ್ದು ನೀವು ಸಾಲ್ವ್ ಮಾಡ್ಕೊಳ್ಳಿ. ನೀವು ಅಂತೀರ ಆಡ್ತೀರ ನಿಮಗೆ ಬಿಟ್ಟಿದ್ದು ನಮ್ ಗಂಟ ಬರ್ಕೊಡ್ತಾ. ಅವ್ರ ಅತ್ತೆನೂ ನನ್ನ ಹತ್ರ ಕಂಪ್ಲೇಂಟ್ ಹೇಳಲ್ಲ, ಅವ್ರ ಗಂಡನ ನನ್ನ ಹತ್ರ ಕಂಪ್ಲೇಂಟ್ ಹೇಳಲ್ಲ. ಕಂಪ್ಲೇಂಟ್ ಎಲ್ಲ ಅಂತಂದ್ರೆ ಆ ಥರ ಏನೋ ಮಾಡ್ಕೊಳ್ಳಲ್ಲ ಪಾಪ ಅವರಿಬ್ರು ತುಂಬ ಖುಷಿಯಾಗಿ ಚೆನ್ನಾಗಿದ್ದಾರೆ. ಸೊ ನನ್ನೇ ದೃಷ್ಟಿ ಆಗ್ಬಿಡುತ್ತೆ, ಇಬ್ರು ತೆಗ್ಬಿಡೋಣ, ದೃಷ್ಟಿ ತೆಗ್ಬಿಡೋಣ. ನಮ್ಮ ಅಕ್ಕ ನಮ್ಮ ಭಾವಂಗೆ ದೃಷ್ಟಿ ತೆಗ್ದೇನೆ. ನೀನು ತೆಗಿ ನೀವು ಅಪ್ಪ ಅಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ದೇವ್ರು ಹಂಗೆ ಚೆನ್ನಾಗಿಟ್ಟು ಇವಾಗ 3 years ಇನ್ನೊಂದು 100 ವರ್ಷ ಹಿಂಗೆ ಇರಲಿ, ಅವರಿಬ್ಬರು ಜೊತೆಗೇನೆ ಇರಲಿ. ಸೊ ಈಗ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗ್ ಜೊತೆಗೆ ಸಿಗ್ತೀವಿ. ಅಂಟಿಲ್ ದೆನ್ ಬಿ ವಾಚಿಂಗ್, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಮ್ಮ ಚಾನಲ್. ಓಕೆನಾ? ಮೀಟ್ ಟು ನೆಕ್ಸ್ಟ್ ವಿಡಿಯೋ. ಬಾಯ್. ವಿ ಫ್ಯಾಮಿಲಿ ಬಾಯ್. ವಿ ಫ್ಯಾಮಿಲಿ ಬಾಯ್. ಗೈಸ್ ಕುಶಾನಿನ ಹೊಡಿಬೇಕಂತೆ, ಅವಳ ಕೈಲಿ ಓಡಿಸ್ತೀನಿ. ಯಾಕೆ ಅಂದ್ರೆ ಅವಳ ಫ್ಯಾಮಿಲಿ ಅಲ್ಲ ವಿ ಫ್ಯಾಮಿಲಿ ಬಾಯ್ ಫ್ಯಾಮಿಲಿ. ಪಟ